ಓಂ ಶಾಂತಿ. ಈ ದಿನ ನಾವು ಬಾಬಾ ಮುರಳಿಗಳಲ್ಲಿ ಕುಮಾರಿಗಳು, ಮಾತೆಗಳು ಅಂತ ಎಲ್ಲ ಮೆನ್ಷನ್ ಮಾಡ್ತಿರ್ತಾರೆ. ಇದರ ಒಂದು ಅರ್ಥ ಏನು, ಆಧ್ಯಾತ್ಮಿಕವಾದಂತಹ ಅರ್ಥ ಏನು ಅನ್ನೋದ್ರ ಬಗ್ಗೆ ಬಾಬಾರವರ ಮೂಲಕವೇ ತಿಳ್ಕೊಳ್ಳೋಣ. ಈಗ ಕುಮಾರಿ, ಕನ್ಯೆ ಅಂತ ಹೇಳ್ತಾರೆ. ಈಗ ಬಾಬಾ ಹೇಳುವಂತಹ ಕುಮಾರಿ, ಕನ್ಯೆ ಒಂದು ಎಲ್ಲರಿಗೂ ಸಹ ಏನಾದರೂ ತಿಳಿಸ್ಬೇಕಾದ್ರೆ ಬಾಬಾರವರ ಮಕ್ಕಳಿಗೆ ಸ್ಥೂಲವಾಗೂ ಸಹ ಅರ್ಥ ಮಾಡಿಸೋದಕ್ಕೆ ಇವರು ಕುಮಾರಿಗಳು, ಇವರು ಕುಮಾರರು, ಇವರು ಮಾತೆಗಳು ಅಲ್ವಾ, ಅದರ್ ಕುಮಾರರು ಈ ತರ ಹೇಳ್ತಿರ್ತಾರೆ. ವಿದೇಶಿಗಳು, ಭಾರತ ದೇಶದವರು, ವಿದೇಶದವರು ಅಂತೆಲ್ಲನೂ ಸಹ ಹೇಳ್ತಿರ್ತಾರೆ, ಮೆನ್ಷನ್ ಮಾಡ್ತಿರ್ತಾರೆ. ಆದ್ರೆ ಇಲ್ಲಿ ಕನ್ಯೆ, ಕುಮಾರಿ ಅಂತ ಯಾರಿಗೆ ಹೇಳ್ತಾರೆ, ಮಾತೆ ಅಂತ ಯಾರಿಗೆ ಹೇಳ್ತಾರೆ ಅಂದ್ರೆ ಆಧ್ಯಾತ್ಮಿಕವಾಗಿ ಇದರ ಒಂದು ಅರ್ಥವನ್ನ ನಾವು ತಿಳ್ಕೊಳ್ಳೋಣ. ಕುಮಾರಿ, ಕನ್ಯೆ ಅಂತಂದಾಗ ಇಲ್ಲಿ ಆತ್ಮಕ್ಕೆ ವರ್ತಿಸುತ್ತೆ. ಆತ್ಮ, ನಾವೆಲ್ಲರೂ ಸಹ ಈಗ ಏನಾಗಿದ್ದೀವಿ, ಮೊದಲು ಶೂದ್ರ ಜನ್ಮದಲ್ಲಿದ್ವಿ, ಕಲಿಯುಗದಲ್ಲಿದ್ವಿ, ದೇಹಧಾರಿಗಳಾಗಿದ್ವಿ ಅಲ್ವಾ, ದೇಹದ ಒಂದು ಅಭಿಮಾನದಲ್ಲಿ ಇದ್ವಿ. ಎಲ್ಲ ಒಂದು ಸಂಬಂಧ ಸಂಪರ್ಕ ದೇಹಕ್ಕೆ ಸಂಬಂಧಪಟ್ಟಿರುವಂತಹದರ ಕಡೆನೇ ಇತ್ತು ಅಲ್ವಾ. ದೇಹಧಾರಿಗಳು, ದೇಹಕ್ಕೆ ಸಂಬಂಧಪಟ್ಟಿರೋ ವಸ್ತುಗಳು, ವೈಭವ, ಸಂಬಂಧಗಳು ಎಲ್ಲದೂ ಸಹ ಅದರ ಕಡೆನೇ ಇತ್ತು. ಇಲ್ಲಿ ಈಗ ನಾವು ದಿವ್ಯ ಜನ್ಮವನ್ನ ಪಡ್ಕೊಂಡಿದ್ದೀವಿ. ಯಾವ ಜನ್ಮ? ಶೂದ್ರ ಜನ್ಮದಿಂದ ಬ್ರಾಹ್ಮಣ ಜನ್ಮವನ್ನ ತಗೊಂಡಿದ್ದೀವಿ. ಕಲಿಯುಗದಿಂದ ಸಂಗಮ ಯುಗದಲ್ಲಿ ಬಂದಿದ್ದೀವಿ, ಸಂಗಮ ಯುಗದ ಕಡೆಗೆ ಬಂದಿದ್ದೀವಿ. ಇಲ್ಲಿ ಫಸ್ಟ್ ಶಿವಬಾಬಾ ಬ್ರಹ್ಮ ಬಾಬಾರವರನ್ನ ದತ್ತು ತಗೊಂಡು ಏನ್ ಮಾಡಿದ್ರು, ಅವರ ಮೂಲಕ ನಮ್ಮನ್ನ ದತ್ತು ತಗೊಂಡ್ರು. ಈಗ ನಾವೆಲ್ಲ ಏನಂತ ಹೇಳ್ತೀವಿ, ನಾವೆಲ್ಲರೂ ಸಹ ಬ್ರಹ್ಮಮುಖ ವಂಶಾವಳಿಗಳು, ಶ್ರೇಷ್ಠ ಬ್ರಾಹ್ಮಣ ಆತ್ಮರು, ಬ್ರಹ್ಮ ಕುಮಾರ ಕುಮಾರಿಯರು. ಇಲ್ಲಿ ಕುಮಾರ ಕುಮಾರಿಯರು ಅಂದಾಗ ಇಲ್ಲಿ ಕುಮಾರೀಸ್, ಬ್ರಹ್ಮಕುಮಾರೀಸ್ ಅನ್ನೋದೇ ಮೇನ್ ಆಗಿ ತಗೊಂಡಿದ್ದಾರೆ. ಆದ್ರೆ ಇಲ್ಲಿ ಬ್ರಹ್ಮ ಕುಮಾರ ಕುಮಾರಿನೂ ಅಂತಲೂ ಸಹ ಹೇಳ್ತಾರೆ ಅಲ್ವಾ, ಹೇಳ್ತೀವಿ ನಾವು. ಅಂದ್ರೆ ಬ್ರಹ್ಮನ ಸಂತಾನರು ಬ್ರಹ್ಮ ಕುಮಾರ ಕುಮಾರಿಗಳು. ಬ್ರಹ್ಮ ಮುಖ ಕಮಲದಿಂದ ಜನ್ಮವನ್ನ ಪಡ್ಕೊಂಡಿರುವಂತಹ ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳು ನಾವು. ಇಲ್ಲಿ ಶರೀರದಲ್ಲಿ ಇದ್ರೂ ಸಹ, ಶರೀರ ಇದೆ, ಶರೀರದಲ್ಲಿ ಆತ್ಮ ಇದೆ, ಇದ್ರೂ ಸಹ ನಾನು ಆತ್ಮ, ನಾನು ಬ್ರಾಹ್ಮಣ ಆತ್ಮನಾಗಿದ್ದೀನಿ, ಶ್ರೇಷ್ಠ ಸಂಗಮ ಯುಗದ ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೀನಿ. ಅದು ಹೇಳ್ತಾರೆ ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳ್ತಾರೆ ಅಲ್ವಾ ಬಾಬಾ. ಪುರುಷೋತ್ತಮ ಸಂಗಮ ಯುಗದ ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೀನಿ. ಇಲ್ಲಿ ನಾವೆಲ್ಲರೂ ಸಹ ಯಾರೇ ಬರ್ಬೋದು, ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರೋ ರುದ್ರವರೆಗೂ ಸಹ ನಾವೆಲ್ಲರೂ ಸಹ ಏನಾಗಿದ್ದೀವಿ, ಈಗ ದಿವ್ಯ ಜನ್ಮವನ್ನ ಪಡ್ಕೊಂಡಿರುವಂಥದ್ದು. ಯಾರಾದ್ರೂ ಮುರುಳಿ ಕೇಳ್ತಿದ್ದಾರೆ, ಯೋಗ ಮಾಡ್ತಿದ್ದಾರೆ, ಶ್ರೀಮತದಂತೆ ನಡೀತಿದ್ದಾರೆ, ಧಾರಣೆಯಲ್ಲಿದ್ದಾರೆ, ಸೇವೆಯಲ್ಲಿದ್ದಾರೆ ಅಲ್ವಾ, ಅವರು ಬ್ರಹ್ಮ ಕುಮಾರ ಕುಮಾರಿಗಳು. ಅದು ಚಿಕ್ಕವರಿರ್ಬೋದು, ದೊಡ್ಡೋರಿರ್ಬೋದು, ಅಣ್ಣೋರಿರ್ಬೋದು, ಅಕ್ಕವರಿರ್ಬೋದು, ಕುಮಾರಿ ಇರ್ಬೋದು, ಕುಮಾರ ಇರ್ಬೋದು, ಯಾರೇ ಇರ್ಬೋದು, ನಾವೆಲ್ಲರೂ ಸಹ ಬ್ರಹ್ಮ ಕುಮಾರ ಕುಮಾರಿಗಳು ಅಲ್ವಾ. ಅಂದ್ರೆ ಲೌಕಿಕ ಅಂತ ಬಂದಾಗ ಇವರು ಮಗು ಆಗಿದ್ದಾರೆ, ಇವರು
ಕುಮಾರಿ ಆಗಿದ್ದಾರೆ, ಇವರು ಕುಮಾರ ಆಗಿದ್ದಾರೆ, ಇವರು ಮಾತೆ ಆಗಿದ್ದಾರೆ ಅಲ್ವಾ, ಇವರು ಅಜ್ಜಿ ಆಗಿದ್ದಾರೆ, ಇವರು ತಾತ ಆಗಿದ್ದಾರೆ, ಇದೆಲ್ಲ ಬಂದ್ಬಿಡುತ್ತೆ. ಆದ್ರೆ ನಾವು ಬ್ರಾಹ್ಮಣರು, ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳು ಅಂತ ಬಂದಾಗ ಇಡೀ ವಿಶ್ವದಲ್ಲಿ ಎಷ್ಟೆಲ್ಲ ಆತ್ಮಗಳು ನಾವಿದೀವಿ, ಬ್ರಹ್ಮನ ಸಂತಾನರು ನಾವೆಲ್ಲ ಏನಾಗಿದ್ದೀವಿ, ಸಹೋದರ ಸಹೋದರಿಯರು. ಅದು ಯಾವ ಲೆಕ್ಕದಲ್ಲಿ, ವಿದ್ಯೆಯನ್ನ ಓದುವ ಲೆಕ್ಕದಲ್ಲಿ ಅಲ್ವಾ, ಪಾಲನೆಯನ್ನ ತಗೊಳ್ತಾ ಇದ್ದೀವಿ ಈಗ ನಾವು ಅಲ್ವಾ. ತಂದೆ ತಾಯಿಯಾಗಿ ನಮಗೆ ಪಾರಲೌಕಿಕ ತಂದೆ ತಾಯಿಯಾಗಿ ಶಿವಬಾಬಾ ಇದ್ದಾರೆ, ಅಲೌಕಿಕ ತಂದೆ ತಾಯಿಯಾಗಿ ಮಮ್ಮ ಇದ್ದಾರೆ. ಈಗ ಬ್ರಹ್ಮಬಾಬಾನೂ ಇಲ್ಲ, ಮಮ್ಮನೂ ಇಲ್ಲ, ಅವರು ಈಗ ಏನಾಗ್ಬಿಟ್ಟಿದ್ದಾರೆ, ಅವ್ಯಕ್ತ ಆಗಿದ್ದಾರೆ ಅಂತ ನಮಗೆ ಗೊತ್ತಿದೆ. ಆದ್ರೆ ಅವರು ಅವ್ಯಕ್ತ ಪಾಲನೆಯನ್ನ ಮಾಡ್ತಿದ್ದಾರೆ. ಶಿವಬಾಬಾ ಹೇಗ್ ಮಾಡ್ತಿದ್ದಾರೆ ಹಾಗೆ ಅವರು ಸಹ ಅವ್ಯಕ್ತ ಪಾಲನೆಯನ್ನ ನಮಗೆ ಮಾಡ್ತಿದ್ದಾರೆ. ಈಗ ನಾವೆಲ್ಲರೂ ಸಹ ಏನಾಗಿದ್ದೀವಿ, ಬ್ರಹ್ಮಕುಮಾರ ಕುಮಾರಿಗಳು. ಅಂದ್ರೆ ಶರೀರದಲ್ಲಿ ಆತ್ಮ ಇದ್ರೂ ಸಹ ನಾನು ಶ್ರೇಷ್ಠ ಬ್ರಾಹ್ಮಣ ಆತ್ಮ ಅನ್ನೋ ಸ್ಮೃತಿ ಇರುವಂತಹದ್ದು. ಅದು ವಯಸ್ಸು ಲೆಕ್ಕಕ್ಕೆ ಬರೋದಿಲ್ಲ ಇಲ್ಲಿ. ಅವರು ಸ್ತ್ರೀನ ಪುರುಷನ ಲೆಕ್ಕಕ್ಕೆ ಬರೋದಿಲ್ಲ ಇಲ್ಲಿ. ಅವರು ಚಿಕ್ಕೋರ ದೊಡ್ಡೋರ, ಅವ್ರ ಮಾತಿಗಳ ಏನೂ ಇಲ್ಲ. ಬಟ್ ಏನು ಅಂದ್ರೆ, ಏನಾದ್ರೂ ಒಂದು ಹೇಳ್ಬೇಕಾದ್ರೆ, ಗುರ್ತಿಸಬೇಕಾದ್ರೆ ಈ ರೀತಿ ಹೇಳಿದ್ರೇನೆ ಅರ್ಥ ಆಗೋದು ನಮಗೆ ಅಲ್ವಾ. ಇವ್ರ ಮಾತೆಗಳು ಬಟ್ಟಿ, ಕುಮಾರರ ಬಟ್ಟಿ, ಆ ಬಟ್ಟಿ ಈ ಬಟ್ಟಿ ಎಲ್ಲ ಮಾಡ್ತಿರ್ತಾರೆ ಅಲ್ವಾ. ಅಂದ್ರೆ ಅದು ಏನಾದ್ರೂ ಒಂದು ಟ್ರೈನಿಂಗ್ ಕೊಡೋದಿರ್ಬೋದು, ಏನಾದ್ರೂ ಹೇಳೋದಕ್ಕಿರ್ಬೋದು, ಗುರುತಿಸೋದಕ್ಕಿರ್ಬೋದು, ಆ ರೀತಿ ಅವರು ಹೆಸರನ್ನ ಇಟ್ಟಿದ್ದಾರೆ. ಆದ್ರೆ ರಿಯಲ್ ಆಗಿ ನಾವು ಏನಾಗಿದ್ದೀವಿ, ಬ್ರಹ್ಮಕುಮಾರ ಕುಮಾರಿ. ಅದಕ್ಕೆ ನೀವು ಸಹೋದರ ಸಹೋದರಿಗಳು, ಸಹೋದರಾತ್ಮಗಳು, ಸಹೋದರಿ ಆತ್ಮಗಳು ಅಂತ ಹೇಳ್ತಾರೆ, ಬ್ರಹ್ಮಕುಮಾರ ಕುಮಾರಿಯರು. ಯಾಕಂದ್ರೆ ಇಲ್ಲಿ ಅಣ್ಣಂದ್ರು ಬಂದು ಓದ್ತಿದ್ದಾರೆ, ಅಕ್ಕಂದ್ರು ಬಂದು ಓದ್ತಿದ್ದಾರೆ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಂದ ಎಲ್ಲರೂ ಸಹ, ಮಿಡಲ್ ಏಜ್ ಇರ್ಬೋದು, ಎಲ್ಲರೂ ಸಹ ಬಂದು ಇಲ್ಲಿ ಓದ್ತಾರೆ. ಅಂದ್ರೆ ಇಡೀ ವಿಶ್ವದಲ್ಲಿ ಎಷ್ಟು ಮಂದಿ ಇದ್ದಾರೆ ಬ್ರಾಹ್ಮಣ ಆತ್ಮಗಳು, ಅವರೆಲ್ಲರೂ ಸಹ ಸಹೋದರ ಸಹೋದರಿಯರು ಅಂತ ಹೇಳ್ತಾರೆ. ಏನಕ್ಕೋಸ್ಕರ, ಪಾಲನೆಯನ್ನ ತಗೊಳ್ಳೋದಿರ್ಬೋದು, ಅಂದ್ರೆ ವಿದ್ಯೆಯನ್ನ ಓದೋದರ ಸಲುವಾಗಿ, ಶಿಕ್ಷಣವನ್ನ ಪಡ್ಕೊಳ್ಳೋದ್ರ ಸಲುವಾಗಿ, ಮತ್ತೆ ಯಜ್ಞ ಸಂಪಾಲನೆ ಮಾಡೋದಿರ್ಬೋದು, ಸೇವೆ ಮಾಡೋದಿರ್ಬೋದು. ನಾವು ಶರೀರದಲ್ಲಿ ಇದ್ದೇ ಮಾಡ್ಬೇಕು ಅಲ್ವಾ. ನಾವು ಒಬ್ಬ ತಂದೆ ಮಕ್ಕಳು ನಾವೆಲ್ಲ ಅಂದ್ಮೇಲೆ ನಾವು ಸಹೋದರ ಸಹೋದರಿಯರೇ ಬಂದ್ಬಿಡ್ತೀವಿ. ಬಟ್ ನಿರಾಕಾರ ರೂಪದಲ್ಲಿ ನಾವೇನಾಗಿದ್ದೀವಿ, ಕೇವಲ ಆತ್ಮಗಳು, ಬಾಯಿ ಸಂಬಂಧ, ಅಂದ್ರೆ ಸಹೋದರ ಸಹೋದರ ಸಂಬಂಧ ಅಷ್ಟೇ. ನಿರಾಕಾರ ರೂಪದಲ್ಲಿ ಸಹೋದರ ಸಹೋದರ ಸಂಬಂಧ. ಬ್ರಾಹ್ಮಣ ಅಂದ್ರೆ ಸಾಕಾರ ರೂಪದಲ್ಲಿ, ಈಗ ಸಂಗಮ ಯುಗದಲ್ಲಿ ನಾವು ಶ್ರೇಷ್ಠ ಬ್ರಾಹ್ಮಣರಾಗಿರೋದ್ರಿಂದ ಏನ್ ಹೇಳ್ತಾರೆ ಬಾಬಾ, ನೀವು ಬ್ರಹ್ಮಕುಮಾರ ಕುಮಾರಿಯರು, ಸಹೋದರ ಸಹೋದರಿಯರು ಅಂತ ಹೇಳ್ತಾರೆ. ಆದ್ರೂ ಕೂಡ ಕೆಲವೊಂದ್ಸರಿ ಹಳೆಯ ಸ್ವಭಾವ ಸಂಸ್ಕಾರ ಬಂದ್ಬಿಡುತ್ತೆ, ಕೆಟ್ಟ ದೃಷ್ಟಿ ಬಂದ್ಬಿಡುತ್ತೆ, ವಿಕಾರ ದೃಷ್ಟಿ ಬಂದ್ಬಿಡುತ್ತೆ. ನೀವು ಅದಕ್ಕೂ ಅತೀತ ಆಗ್ಬೇಕು. ಏನು, ಸಹೋದರ ಸಹೋದರಿ ಅನ್ನೋದಕ್ಕೂ ಸಹ ನೀವು ಅತೀತ ಆಗ್ಬೇಕು. ಅಂದ್ರೆ ಕೇವಲ ನಾನು ಆತ್ಮ, ಎಲ್ಲರೂ ಆತ್ಮಗಳು, ಏನು ನಾವು ಸಹೋದರ ಸಹೋದರರು, ಇದು ಬರಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಇಲ್ಲಿ ನಮಗೆ ಮೇನ್ ಆಗಿ ಬೇಕಾಗಿರುವಂತಹದ್ದು ಪವಿತ್ರತೆ ಅಲ್ವಾ. ಪವಿತ್ರತೆ ಇಲ್ಲಿ ಬೇಕಾಗಿರುವಂತಹದ್ದು. ಇಲ್ಲಿ ನಾವು ಬ್ರಾಹ್ಮಣ ಆತ್ಮಗಳು ಸಹೋದರ ಸಹೋದರರು, ಸಹೋದರ ಸಹೋದರಿಯರು, ಈ ಭಾವನೆಯಲ್ಲಿ ಸಹೋದರ ಸಹೋದರಿ ಅಂದಾಗ ಇಲ್ಲಿ ಅಣ್ಣ ತಂಗಿ ಅಕ್ಕ ಅಲ್ವಾ, ಸಾರಿ ಅಣ್ಣ ಅಕ್ಕ ಇದೇ ಬರುತ್ತೆ, ಅಣ್ಣ ಅಕ್ಕ ಇದೇ ಬರುತ್ತೆ. ಇಲ್ಲಿ ಬ್ರಾಹ್ಮಣ ಆತ್ಮಗಳು ಅಂದಾಗ, ಬ್ರಹ್ಮಕುಮಾರ ಕುಮಾರಿಗಳು ಅಂತಂದಾಗ ಅಣ್ಣವರು ಅಂತೀವಿ, ಅಕ್ಕವರು ಅಂತೀವಿ ಅಲ್ವಾ. ಆತ್ಮಗಳು ಅಂತ ಬಂದಾಗ ಸಹೋದರ ಆತ್ಮಗಳು. ಇಲ್ಲಿ ಅಣ್ಣವರು ಅಕ್ಕವರು ಅಂತಾನು ಹೇಳ್ತಿರ್ತೀವಿ ನಾವು. ಆದ್ರೆ ನಮಗೆ ವಿಕಾರ ದೃಷ್ಟಿ ಬಂದ್ಬಿಡುತ್ತೆ. ಅದು ಬಾಬಾ ಗುರುತಿಸಿದ್ದಾರೆ, ನೋಡಿದ್ದಾರೆ ಕೂಡ, ವಿಕಾರ ದೃಷ್ಟಿಗಳು ಬಂದ್ಬಿಡುವಂಥದ್ದು ಕೂಡ. ಯಾಕಂದ್ರೆ ಅಣ್ಣವರು ಅಕ್ಕವರು ಅಂತ ಗುರುತಿಸ್ತಿದೀವಿ, ಇವರು ಸ್ತ್ರೀ ಪುರುಷರು ಅಂತ ಗುರುತಿಸ್ತಿದೀವಿ ಅಂತಂದ್ರು ಕೂಡ ಅಲ್ಲಿ ವಿಕಾರದ ದೃಷ್ಟಿ ಬಂದ್ಬಿಡುತ್ತೆ. ಆದ್ರಿಂದ ನೀವು ಅದಕ್ಕೂ ಅತೀತ ಆಗ್ಬೇಕು. ನೀವೇನಾಗ್ಬೇಕು, ಆತ್ಮ ಆತ್ಮ, ಸಹೋದರ ಸಹೋದರರು, ಈ ಸ್ಮೃತಿಯಲ್ಲಿ ಬನ್ನಿ, ಇದಕ್ಕೂ ಅತೀತ ಆಗ್ಬೇಕು ನೀವು ಅಂತ ಹೇಳ್ತಾರೆ. ಇಲ್ಲಿ ಆತ್ಮ, ಇಲ್ಲಿ ಪವಿತ್ರವಾದಂತ ಆತ್ಮಕ್ಕೆ ಕುಮಾರ ಕುಮಾರಿ ಅಂತ ಹೇಳ್ತಾರೆ. ಪವಿತ್ರವಾದಂತ ಇಲ್ಲಿ ಬ್ರಹ್ಮ ಕುಮಾರ ಕುಮಾರಿ ಅಂದ್ರೆ, ಈಗ ಬ್ರಹ್ಮ ಬಾಬಾ ನಮಗೆ
ತಾಯಿನೂ ಹೌದು, ತಂದೆನೂ ಹೌದು. ಆದ್ರೆ ಮಮ್ಮಾರವರನ್ನ ಯಾಕೆ ನಿಮಿತ್ತ ಮಾಡಿದ್ರು ಅನ್ನೋದು ಗೊತ್ತಿದೆ ನಮ್ಗೆಲ್ಲರಿಗೂ ಸಹ ಅಲ್ವಾ. ಅನೇಕ ಆತ್ಮಗಳನ್ನ ಸಂಭಾಲನೆ ಮಾಡೋದಕ್ಕೋಸ್ಕರ, ಅಕ್ಕಂದರನ್ನ, ಮಾತೆಗಳನ್ನ ಎಲ್ಲರನ್ನು ಆದಿಯಲ್ಲಿ ಸಂಭಾಲನೆ ಮಾಡೋದಕ್ಕೋಸ್ಕರ ಮಮ್ಮಾರವರನ್ನ ನಿಮಿತ್ತ ಮಾಡಿ ಇಟ್ರು. ಆದ್ರೆ ಇಲ್ಲಿ ಮೇನ್ ಆಗಿ ನಮಗೆ ತಾಯಿ ಯಾರು? ಬ್ರಹ್ಮಬಾಬಾನೆ. ಆಯ್ತಾ? ಅದಕ್ಕೆ ಬ್ರಹ್ಮಮುಖ ವಂಶಾವಳಿಗಳು ಅಂತ ಹೇಳಿದ್ರು. ಅವರಿಂದ ನಮಗೆ ಜನ್ಮ ಸಿಕ್ಕಿದೆ ಬ್ರಾಹ್ಮಣರಿಗೆ. ಶಿವ ವಂಶಾವಳಿಗಳು ಅಂದ್ರೆ ಶಿವಬಾಬಾರವರ ಸಂತಾನರು ಶಿವ ವಂಶಾವಳಿಗಳು. ಬ್ರಹ್ಮಮುಖ ವಂಶಾವಳಿಗಳು ಅಂತಂದ್ರೆ ಬ್ರಹ್ಮನ ಸಂತಾನರು ಬ್ರಹ್ಮಮುಖ ವಂಶಾವಳಿ ಶ್ರೇಷ್ಠ ಬ್ರಾಹ್ಮಣರು ಅಲ್ವಾ. ಈಗ ನಾವು ಕೆಲವರು ಹೇಳ್ತಾರೆ ಏನಂತಂದ್ರೆ, ನಾವು ಮಾತೆಗಳು, ನಮಗಷ್ಟೊಂದು ವ್ಯಾಲ್ಯೂ ಇಲ್ಲ, ಕುಮಾರಿ ಆಗಿದ್ರೆ, ಕನ್ಯೆ ಆಗಿದ್ರೆ, ಪವಿತ್ರವಾಗಿದ್ರೆ ಅವರು ತುಂಬಾ ಶ್ರೇಷ್ಠರು. ತುಂಬಾ ಮಂದಿ ಫೀಲ್ ಮಾಡ್ಕೊಳ್ಳೋದನ್ನ ನಾನು ನೋಡಿದ್ದೀನಿ ಕೂಡ. ಕನ್ಯೆಯರು ಕುಮಾರಿಯರು ಅಂತಂದ್ರೆ ಫೀಲ್ ಆಗ್ಬಿಡ್ತಾರೆ. ಆ ಥರ ಹೇಳ್ಬೇಡಿ ಅಕ್ಕೋರೆ, ನಮಗೆ ಫೀಲ್ ಆಗತ್ತೆ ಅಂತ ಹೇಳ್ತಾರೆ ಕೆಲವರು. ನಮಗ್ ಮೊದಲೇ ಈ ಜ್ಞಾನ ಸಿಕ್ಬಿಟ್ಟಿದ್ರೆ ನಾವು ಮದುವೆನೇ ಮಾಡ್ಕೊಳ್ತಿರ್ಲಿಲ್ಲ, ನಾವು ಮಾತೆಗಳೇ ಆಗ್ತಿರ್ಲಿಲ್ಲ. ಆ ಥರ ಹೇಳ್ಬೇಡಿ. ಬಾಬಾ ಹೇಳ್ತಾರೆ ಒಂದು ಕುಮಾರಿ ಅಲ್ವಾ. ಈಗ ಕುಮಾರಿಗಳು ಅಂತಂದಾಗ 21 ಹೇಳ್ತಾರಲ್ಲ, ಜನ್ಮ ಏನು ಕುಲವನ್ನು ಉದ್ಧಾರ ಮಾಡುವಂಥವರು ಅಂತೆಲ್ಲ ಹೇಳ್ತಿರ್ತಾರಲ್ಲ, ಪವಿತ್ರವಾದವರು ಅಂತ ಹೇಳ್ತಿರ್ತಾರಲ್ಲ. ಅದಕ್ಕೋಸ್ಕರ ಫೀಲ್ ಮಾಡ್ಕೋತಾರೆ ನಾವು ಮಾತೆಗಳಾಗ್ಬಿಟ್ಟಿದೀವಿ. ಕುಮಾರಿಗಳಂದ್ರೆ, ಕನ್ಯೆಯರಂದ್ರೆ ತುಂಬಾ ಪವಿತ್ರರಾಗಿರ್ತಾರೆ, ಅದಕ್ಕೆ ಅವ್ರಿಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಹೌದು, ನಿಜ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಯಾಕೆಂದ್ರೆ ಈ ಜನ್ಮದಲ್ಲಿ ಅವರು ಪವಿತ್ರರಾಗಿರ್ತಾರೆ. ಯಾವುದೇ ಒಂದು ವಿಕಾರದಲ್ಲಿ ಅಂದ್ರೆ ಕಾಮ ವಿಕಾರದಲ್ಲಿ ಅವರು ಹೋಗದೇ ಇರೋ ಕಾರಣ ಅವರು ಪವಿತ್ರವಾಗಿದ್ದಾರೆ ಅಂತ ಹೇಳ್ತಾರೆ. ನಿಜ. ಆದ್ರೆ ಈಗ ನೋಡಿ, ನಾವು ಆ ಲೆಕ್ಕದಲ್ಲಿ ನಾವು ತಗೊಳಕ್ ಹೋದ್ರೆ ಬ್ರಹ್ಮಬಾಬಾನ ಎಕ್ಸಾಂಪಲ್ ತಗೊಳ್ಳಿ. ಬ್ರಹ್ಮಬಾಬಾರವರಿಗೆ ಮದುವೆ ಆಗಿತ್ತು, ಪತ್ನಿ ಇದ್ರು, ಮಕ್ಕಳಿದ್ರು ಅಲ್ವಾ. ಮಕ್ಕಳಿಗೂ ಸಹ ಮದುವೆ ಆಗಿತ್ತು ಕೆಲವರಿಗೆ ಅಲ್ವಾ. ಅವರು ಸಹ ಅಪವಿತ್ರನೇ ಆಗಿದ್ರು, ವೃದ್ಧ ಆಗಿದ್ರು, ಎಲ್ಲ ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ರು, ವೃದ್ಧ ಆಗಿದ್ರು. ಆದ್ರೆ ಅವರಿಗೆ ಏನಾಗಿದ್ದಾರೆ ಹೇಳಿ? ನಂಬರ್ 1 ಸತ್ಯಯುಗದ ಮೊದಲ ಯುವರಾಜ ಅವರು, ರಾಜಕುಮಾರ ಅವರು. ಆಮೇಲೆ ಅವರೇ ಮಹಾರಾಜ ಆಗ್ತಾರೆ. ಹೇಗೆ? ಇಲ್ಲಿ ನಾವು ಇದು ಲೌಕಿಕ ನೋಡಿ. ನಾನು ಮಾತೆ, ನಾನು ಕುಮಾರಿ, ಆಯ್ತಾ, ನಾನು ಕುಮಾರ, ನಾನು ಅದರ್ ಕುಮಾರ, ಇದು ಲೌಕಿಕ. ಅರ್ಥ ಆಯ್ತಲ್ಲ. ನಾನು ಮದುವೆ ಆಗಿದೆ, ನಾನು ಮಾತೆ ಆಗಿದ್ದೀನಿ, ಮಕ್ಕಳಿದ್ದಾರೆ, ನಾನು ಮಾತೆ ಆಗಿದ್ದೀನಿ, ಅದು ಲೌಕಿಕ. ನಾನು ಕುಮಾರಿ ಆಗಿದ್ದೀನಿ, ಲೌಕಿಕ ರೀತಿಯಲ್ಲಿ ನಾನು ಕುಮಾರಿ, ಮದುವೆ ಆಗಿಲ್ಲ. ಲೌಕಿಕ ರೀತಿಯಲ್ಲಿ ನಾನು ಕುಮಾರ, ಮದುವೆ ಆಗಿಲ್ಲ. ಇದು ಲೌಕಿಕದ ಒಂದು ಅರ್ಥ. ಆದ್ರೆ ಬಾಬಾರವರ ಲೆಕ್ಕದಲ್ಲಿ ಆತ್ಮಕ್ಕೇನೆ ಕುಮಾರ ಅಂತ ಹೇಳ್ತಾರೆ, ಕುಮಾರಿ ಅಂತ ಹೇಳ್ತಾರೆ. ಅಂದ್ರೆ ಕನ್ಯೆ. ಕನ್ಯೆ ಅಂತ ಅಂದಾಗ ಅದು ಕುಮಾರರ ಆತ್ಮನೇ ಆಗಿರ್ಬೋದು, ಕುಮಾರಿಯರ ಆತ್ಮನೇ ಆಗಿರ್ಬೋದು. ಆತ್ಮಕ್ಕೆ ಕನ್ಯೆ ಅಂತಾರೆ. ಕನ್ಯೆ ಅಂದ್ರೆ ಪವಿತ್ರವಾದಂತಹವರಿಗೆ ಕನ್ಯೆ ಅಂತ ಹೇಳೋದು. ಈಗ ನಾವು ಲೌಕಿಕದಲ್ಲಿ ನಾವೇನ್ ಹೇಳ್ತೀವಿ ಹೇಳಿ? ಇವ್ರು ಕುಮಾರಿ ಆಗಿದ್ದಾರೆ, ಕನ್ಯೆ ಆಗಿದ್ದಾರೆ ಅಲ್ವಾ, ಯಾಕೆ ಪವಿತ್ರವಾಗಿರ್ತಾರೆ. ಇಲ್ಲಿ ಆತ್ಮಕ್ಕೆ ಕನ್ಯೆ ಅನ್ನೋದ್ರಿಂದ ಆತ್ಮ ಈ ಸಮಯದಲ್ಲಿ ಪವಿತ್ರ ಆಗೋದ್ರಿಂದಲೇ ಆಗಿಂದ ಕುಮಾರಿಗಳು ಕನ್ಯೆರು ಅಂತ ಹೆಸರು ಬಂದಿದೆ. ಆ ಒಂದು ನೆನಪಾರ್ಥ ಇದೆ ಅಂದ್ರೆ ಈ ಸಮಯದ ನೆನಪಾರ್ಥನೇ ಅದು. ಇದನ್ನು ಸಹ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದು ಲೌಕಿಕ ಆಗೋಯ್ತು ದೇಹದ. ಈಗ ಲೌಕಿಕದಲ್ಲೇ ತಾನೇ ಹೇಳ್ತಾರೆ ಇವರು ಮದುವೆ ಆಗಿದ್ದಾರೆ, ಇವರು ಮಾತೆಯರು, ಇವರು ವೃದ್ಧರು, ಇವರು ಕುಮಾರಿಗಳು, ಇವರು ಕುಮಾರರು, ಇವರು ಅದರ್ ಕುಮಾರರು. ಇದು ಲೌಕಿಕ. ನಾವು ಈಗ ಪುನರ್ಜನ್ಮ ಅಂದ್ರೆ ಮರುಜನ್ಮವನ್ನ ತಗೊಂಡಿದ್ದೀವಿ. ಮರುಜನ್ಮ, ಮರುಜೀವ ಜನ್ಮ ಅಂತ ಹೇಳ್ತೀವಲ್ಲ, ನಮಗೆ ಇದು ಹೊಸ ಜನ್ಮ. ಅದು ಯಾವ ಜನ್ಮ? ದಿವ್ಯ ಜನ್ಮ. ಹೊಸ ಜನ್ಮದಲ್ಲೂ ಸಹ ನಮ್ಮದು ದಿವ್ಯ ಜನ್ಮ. ಇಲ್ಲಿ ನಾವೆಲ್ಲರೂ ಆತ್ಮಗಳಾಗಿರ್ತೀವಿ ಅಲ್ವಾ. ಆತ್ಮಗಳು ಅಂದ್ರೆ ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿ. ಆತ್ಮ ಆಗಿ ಹಳೆಯ ಒಂದು ಶೂದ್ರ ಜನ್ಮದಿಂದ ಯಾರು ಸತ್ತಿರ್ತಾರೆ
ಹೊಸ ಜನ್ಮ ಯಾರು ತಗೊಂಡಿರ್ತಾರೆ ಅವರೇ ಕುಮಾರರು ಕುಮಾರಿಗಳು, ಅಂದ್ರೆ ಕನ್ಯೆ. ಕನ್ಯೆ ಅಂದ್ರೆ ಯಾರು? ಯಾರು ಶೂದ್ರ ಜನ್ಮದಿಂದ ಸತ್ತು ಬ್ರಾಹ್ಮಣ ಜನ್ಮವನ್ನ ತಗೊಂಡಿರ್ತಾರೆ. ಅದು ಅವರು ಶರೀರದ ಒಂದು ಲೆಕ್ಕದಲ್ಲಿ ಅವರು ಮಕ್ಕಳೇ ಇರ್ಬೋದು, ವೃದ್ಧರೇ ಇರ್ಬೋದು, ಮಾತೆಗಳೇ ಇರ್ಬೋದು, ಕುಮಾರರೇ ಇರ್ಬೋದು, ಅಣ್ಣಂದರೇ ಇರ್ಬೋದು, ಯಾರೇ ಇರ್ಬೋದು, ಅದರ ಕುಮಾರರೇ ಇರ್ಬೋದು, ಯಾರೇ ಇರ್ಬೋದು. ಆದ್ರೆ ಅವರು ಜನ್ಮ ತಗೊಂಡ್ಬಿಟ್ಟಿದ್ದಾರೆ. ಈಗ ಯಾವ ಜನ್ಮ? ಬ್ರಾಹ್ಮಣ ಜನ್ಮ. ಅವ್ರೇನಾದ್ರೂ ಈಗ ಕುಮಾರ್ ಅಂದ್ರೆ ಕನ್ಯೆರಾದ್ರು. ಆತ್ಮಕ್ಕೆ ಕನ್ಯೆ ಅಂತ ಹೇಳ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಫೀಲ್ ಮಾಡ್ಕೊಳ್ಬಾರ್ದು, ಯಾರು ಫೀಲ್ ಮಾಡ್ಕೋಬಾರ್ದು. ಬ್ರಹ್ಮಬಾಬಾ ಆತರ ಫೀಲ್ ಮಾಡ್ಕೊಂಡಿದ್ರೆ ಅವ್ರು ಸಂಪನ್ನ ಆಗ್ತಿತ್ತ? ಇಲ್ಲ ಅಲ್ವಾ? ಅಯ್ಯೋ ನಮ್ಗೆ ಮದ್ವೆ ಆಗಿದೆ, ನಮಗ್ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ನಾವು ಅಷ್ಟೊಂದು ಪವಿತ್ರ ಇಲ್ಲ. ಅದು ಲೌಕಿಕ, ಅದು ದೇಹಕ್ಕೆ ಸಂಬಂಧಪಟ್ಟಿಲ್ಲ, ಅದು ಲೌಕಿಕ. ಆಯ್ತು, ಈಗ ನಾವು ಹೊಸ ಜನ್ಮ ತಗೊಂಡ್ಬಿಟ್ಟಿದೀವಿ. ಈಗ ನಾವು ಆತ್ಮಗಳೀಗ ಆತ್ಮಗಳು ಯಾರು ಶೂದ್ರ ಜನ್ಮದಿಂದ ಸತ್ತಿದ್ದಾರೆ, ಹಳೆಯ ಒಂದು ಸ್ಮೃತಿಯಿಂದ ಸತ್ತಿದ್ದಾರೆ, ಹಳೆಯ ಪ್ರಪಂಚದ ಸ್ಮೃತಿಯಿಂದ ಸತ್ತಿದ್ದಾರೆ, ಅವರಿಗೆ ಹೊಸ ಜನ್ಮ. ಅವರು ಮಕ್ಕಳೀಗ. ಮಕ್ಕಳು ಅಂತಂದ್ರೆ ಅವರು ಕನ್ಯೇರೇ ಅಲ್ವಾ? ಈಗ ನೋಡಿ, ಹುಟ್ಟಿರ್ತಾರೆ, ಕುಮಾರಿ ಚಿಕ್ಕ ಮಗು ಇರ್ತಾರೆ, ನಾವು ಅವ್ರ ಕನ್ಯೆ ಅಂತಾನೆ ಹೇಳ್ತೀವಿ ಅಲ್ವಾ? ಚಿಕ್ಕ ಒಂದು ಹುಡುಗ ಇರ್ತಾನೆ, ಅವ್ರಿಗೆ ನಾವು ಕುಮಾರ ಅಂತಾನೆ ಹೇಳ್ತೀವಿ. ಅಂದ್ರೆ ಅವರು ಕನ್ಯೆ ಆಗಿದ್ದಾರೆ ಅಂತಾನೆ ನಾವು ಹೇಳ್ತೀವಿ ಅಲ್ವಾ? ಅಂದ್ರೆ ಈಗ ನಾವು ಹೊಸದಾಗಿ ದಿವ್ಯ ಜನ್ಮವನ್ನ ನಾವು ತಗೊಂಡಿರೋದ್ರಿಂದ ಅಲ್ಲಿ ಮಾತೆಗಳೇ ಇರ್ಬೋದು, ಎಂತವರೇ ಇರ್ಬೋದು, ಹೊಸದಾದ ಜನ್ಮ, ಆತ್ಮಿಕ ಜನ್ಮವನ್ನ, ಮರುಜೀವ ಜನ್ಮವನ್ನ ತಗೊಂಡಿರೋದ್ರಿಂದ ಪ್ರತಿಯೊಂದು ಆತ್ಮನು ಕನ್ಯೆನೆ. ಕನ್ಯೆ. ಮಾತೆ ಯಾವಾಗ ಆಗ್ತಾರೆ ಅನ್ನೋದು ನೆಕ್ಸ್ಟ್ ಹೇಳ್ತಾರೆ ಬಾಬಾ, ಮುಂದೆ ಹೇಳ್ತಾರೆ. ಆಯ್ತಲ್ಲ? ಅಂದ್ರೆ ಎಲ್ಲದರಿಂದ ಮನಸ್ಸು ಬುದ್ಧಿಯಿಂದ ಎಲ್ಲವನ್ನ ಮರೆತು ಕೇವಲ ನಾನು ಆತ್ಮ. ಆತ್ಮ ಯಾರ ಸಂತಾನ? ಪರಮಾತ್ಮನ ಸಂತಾನ. ವಿದ್ಯೆಯನ್ನು ಓದುವಾಗ ನಾನು ಬ್ರಹ್ಮ ಮುಖಾವಂಶಾವಳಿ, ಶಿವಬಾಬಾ ಅವ್ರ ಮೂಲಕ ಬಂದು ನಮಗೆ ಓದಿಸ್ತಿದ್ದಾರೆ. ಅರ್ಥ ಆಯ್ತಲ್ಲ? ಅಲ್ಲೂ ಪವಿತ್ರತೆ, ಆತ್ಮದಲ್ಲೇ, ಆತ್ಮನೇ ಪವಿತ್ರತೆ, ಆತ್ಮದ ಸ್ಮೃತಿಯಲ್ಲಿ ಇರುತ್ತೆ. ನಾವೆಲ್ಲರೂ ಸಹೋದರರು. ಆತ್ಮ ಅಂದಾಗ ಅಲ್ಲಿ ಆತ್ಮಕ್ಕೆ ಯಾವುದೇ, ಬರೀ ಆತ್ಮ ಅಂದಾಗ ಅಲ್ಲಿ ಯಾವುದೇ ವಿಕಾರಗಳು ಬರೋದಿಲ್ಲ. ಆತ್ಮ ಅಂದಾಗ ಆತ್ಮದ 7 ಗುಣಗಳು, ಆತ್ಮದ ಸ್ವಧರ್ಮದಲ್ಲಿರುವಂತಹದ್ದು, ಪರಮಾತ್ಮನ ಜೊತೆ ಸರ್ವ ಸಂಬಂಧವನ್ನ ನಿಭಾಯಿಸುವಂತಹದ್ದು, ಪರಮಾತ್ಮ ಬಿಟ್ರೆ ಬೇರೆ ಯಾರೂ ಇಲ್ಲ ಅನ್ನೋ ಸ್ಮೃತಿಯಲ್ಲಿರುವಂತದ್ದು, ಆ ಸ್ವರೂಪದಲ್ಲಿರುವಂತಹದ್ದು ಧಾರಣೆಯಲ್ಲಿ ತರಬೇಕಲ್ಲ. ಅದಕ್ಕೆ ಕನ್ಯೆ ಅಂತ ಹೇಳೋದು. ಅದು ಯಾರೇ ಇರ್ಬೋದು, ಕನ್ಯೆರೇ. ವೃದ್ಧರ ಒಂದು ಶರೀರದಲ್ಲಿರುವಂತ ಆತ್ಮನೂ ಸಹ ಬಾಬನ್ ಮಗು ಆಗಿದೆ ಅಂದ್ರೆ ಅದು ಕನ್ಯೆನೇ. ಹೊಸದಾಗಿ ಜನ್ಮ ತಗೊಂಡಿರೋದಲ್ಲ, ಮಕ್ಕಳಲ್ವಾ? ಹೊಸದಾಗಿ ಜನ್ಮ ತಗೊಂಡಿದ್ದಾರೆ ಅಂದ್ರೆ ಅವರು ಮಕ್ಕಳೀಗ. ಮಕ್ಕಳಂದ್ರೆ ಅವರನ್ನ ನಾವು ಪವಿತ್ರವಾದವರು ಅಂತ ಹೇಳ್ತೀವಿ, ಕನ್ಯೆರು ಅಂತ ಹೇಳ್ತೀವಿ. ಲೌಕಿಕದಲ್ಲಿ ಹಾಗೆ ತಾನೇ ಹೇಳ್ತಾರೆ. ಅದು ಈ ಸಮಯದ ಒಂದು ನೆನಪಾರ್ತಾನೆ ನಾವು ಕುಮಾರಿಗಳು, ಕನ್ಯೆರು ಅಂತೆಲ್ಲ ನಾವು ಹೇಳೋದು. ಆದ್ರಿಂದ ಕನ್ಯೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಕುಮಾರಿ, ಕುಮಾರ ಅಂದ್ರನೆ ನಾವು ಅರ್ಥ ಮಾಡ್ಕೋಬೇಕು. ಆಧ್ಯಾತ್ಮಿಕವಾಗಿ ಆತ್ಮಕ್ಕೆ ಕನ್ಯೆ ಅಂತಾರೆ, ಕುಮಾರಿ ಅಂತಾರೆ, ಕುಮಾರ ಅಂತಾರೆ ಅಲ್ವಾ? ಕುಮಾರ ಅಂದ್ರೂ ಕೂಡ ಪವಿತ್ರವಾಗಿ, ಅವ್ರು ಮದುವೆ ಆದ್ಮೇಲೆ ತಾನೇ ಅಪವಿತ್ರ ಆಗಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ? ಅಂದ್ರೆ ಆ ವಿಕಾರದಲ್ಲಿ ಹೋದ್ರು ಅಂದ್ರೆ ಅವ್ರು ಅಪವಿತ್ರ ಆಗಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ? ಅದು ಯಾರೇ ಇರ್ಬೋದು. ಅದಕ್ಕೂ ಮುಂಚೆ ಅವರು ಕುಮಾರಿನೇ, ಕುಮಾರನೇ, ಕನ್ಯೆನೇ ಅಂತ ಹೇಳ್ತಾರೆ. ಇಲ್ಲಿ ಆತ್ಮಕ್ಕೆ ನಾವು ಹೇಳ್ಬೇಕು. ಅರ್ಥ ಆಯ್ತಲ್ಲ? ನೀವು ಮಾತೆಗಳೇ ಇರ್ಬೋದು, ಲೌಕಿಕದ ಒಂದು ಹೆಸರಲ್ಲಿ ನಿಮ್ಮನ್ನ ನೋಡಿದ ತಕ್ಷಣ ನಿಮಗೆ ಮದುವೆ ಆಗಿದೆ, ಓ ಇವ್ರ ಕತ್ತಲ್ಲಿ ತಾಳಿ ಇದೆ, ಇವ್ರಿಗೆ ಮದುವೆ ಆಗಿದೆ, ಇವ್ರ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಇವ್ರ ಪತಿ ಇದ್ದಾರೆ, ಓ ಇವ್ರ ಮಾತೆ. ಅಲ್ಲ ಅಲ್ಲ, ನೀವು ಬ್ರಹ್ಮ ಕುಮಾರ ಕುಮಾರಿಯರು, ಶಿವ ವಂಶಾವಳಿಗಳು, ಶ್ರೇಷ್ಠ ಬ್ರಾಹ್ಮಣರು, ಬ್ರಹ್ಮ ಕುಮಾರ ಕುಮಾರಿಯರು, ಕನ್ಯೆಯರು.
ಆತ್ಮಕ್ಕೆ ಕನ್ಯೆ ಅಂತ ಹೇಳುವಂಥದ್ದು, ಪವಿತ್ರ ಆತ್ಮಕ್ಕೆ ಕನ್ಯೆ ಅಂತ ಹೇಳುವಂಥದ್ದು. ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋ ಒಂದು ಸ್ಮೃತಿ. ಅಪ್ಪ ಅಮ್ಮ ಎಲ್ಲರೂ ಈಗ ನೋಡಿ, ಈಗ ಬ್ರಹ್ಮಕುಮಾರ ಕುಮಾರಿಯರು ಆಯ್ತಲ್ಲ, ಈಗ ನೋಡಿ ನಮಗೆ ಬ್ರಹ್ಮಬಾಬಾ ಇದಾರೆ, ಶಿವಬಾಬಾ ತಾತ ಅಂತ ಹೇಳ್ತಾರೆ ಅಲ್ವಾ, ತಾತನಿಂದ ಆಸ್ತಿ ಸಿಗುತ್ತೆ ನಮಗೆ ಅಂತ ಹೇಳ್ತಾರೆ. ಬ್ರಹ್ಮಬಾಬಾ ನಮಗೆ ಅಪ್ಪ ಅಮ್ಮ ಅಂತ ಹೇಳ್ತೀವಿ, ಯಾರಿಗೆ? ಬ್ರಹ್ಮಕುಮಾರ ಕುಮಾರಿಯರಿಗೆ, ಆಯ್ತಾ. ಮತ್ತೆ ಮಮ್ಮಾರವರನ್ನು ಸಹ ನಿಮಿತ್ತ ಮಾಡಿರೋದ್ರಿಂದ ನಾವೀಗ ಬ್ರಹ್ಮಬಾಬಾರವರನ್ನ ತಂದೆ ಅಂತೀವಿ, ಮಮ್ಮಾರವರನ್ನ ತಾಯಿ ಅಂತ ಹೇಳ್ತೀವಿ. ಜ್ಞಾನದ ಕಲಶನು ಕೂಡ ಬ್ರಹ್ಮಬಾಬಾರವರಿಗೆ ಫಸ್ಟ್ ಕೊಟ್ಟಿರೋದು ಶಿವಬಾಬಾ, ಮಮ್ಮಾರವರನ್ನ ಆಮೇಲೆ ನಿಮಿತ್ತ ಮಾಡಿರುವಂಥದ್ದು. ಈಗ ನಾವು ಕುಮಾರ ಕುಮಾರಿಯರಲ್ವಾ, ಮತ್ತೆ ಕನ್ಯರಾಗದೆ ಮತ್ತೆ ಇನ್ನೇನಾಗ್ತೀವಿ? ನಾವು ಆತ್ಮಗಳು ಆಯ್ತಲ್ಲ, ನಾವು ಆತ್ಮಗಳು, ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳೀಗ ನಾವು ಕನ್ಯರೇ ಅಲ್ವಾ. ಅದು ಹೇಗೆ ಮಾತೆಯರಾಗ್ತಾರೆ? ಅದು ಹೇಗೆ ಅದರ್ ಕುಮಾರರಾಗ್ತಾರೆ? ಇಲ್ಲಿ ನಾವು ಬಾಬಾರವರು ಯಾವ ರೀತಿ ಹೇಳ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ಆ ರೀತಿ ಹೇಳ್ತಾರೆ ಅನ್ನೋದನ್ನು ಸಹ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆತ್ಮಕ್ಕೆ ಒತ್ತಿಸುತ್ತೆ ಇಲ್ಲಿ ನೋಡಿ. ಶರೀರ ಎಷ್ಟು ಜನ್ಮದ ಹಳೆ ಶರೀರ ಅಲ್ವಾ ಇದು, ಪಂಚತತ್ವಗಳಿಂದ ಆಗಿರುವಂತ, ಪಂಚತತ್ವಗಳು ಪತಿತ ಆಗಿದ್ದಾವೆ. ಮತ್ತೆ ಪತಿತ ಪಂಚತತ್ವಗಳಿಂದ ತಯಾರಾಗಿರೋ ಶರೀರನೂ ಕೂಡ ಪತಿತನೇ. ಮತ್ತೆ ಅದು ಪವಿತ್ರ ಆಗದೆ ಹೇಗೆ ಸಾಧ್ಯ? ಈ ಜನ್ಮದಲ್ಲಿ ಮದುವೆ ಆಗಿಲ್ಲ, ವಿಕಾರದಲ್ಲಿ ಹೋಗಿಲ್ಲ, ಓಕೆ, ಬಟ್ ಶರೀರ ಪತಿತ ಅಂತಾನೆ ಹೇಳ್ತಾರೆ, ಹಾಗಂತ ಪವಿತ್ರ ಅಂತ ಹೇಳೋದಿಲ್ಲ. ಸಂಪೂರ್ಣವಾದ ಪವಿತ್ರವಾದ ಶರೀರ ಸಿಗೋದೇ ನಮಗೆ ಸತ್ಯಯುಗದಲ್ಲಿ. ಈಗ ನಮಗೆ ಬ್ರಾಹ್ಮಣರಾದ್ಮೇಲೆ ಪ್ರಾಪ್ತಿ ಆಗತ್ತೆ ಪವಿತ್ರವಾದ ಶರೀರ. ಯಾವುದು? ಫರಿಸ್ತೆಯ ಶರೀರ. ಅದಕ್ಕೆ ನಾವು ಹೇಳ್ತೀವಿ ಪವಿತ್ರವಾದ ಶರೀರ. ಸತ್ಯುಗದ ದೇವಿ ದೇವತೆಗಳಿಗೆ ಹೇಳ್ತೀವಿ ಪವಿತ್ರವಾದ ಶರೀರ ಅಂತ. ದ್ವಾಪರ ಕಲಿಯುಗದಲ್ಲಿ ಪವಿತ್ರವಾದ ಶರೀರ ಇರೋದಿಲ್ಲ. ಅವರು ಕುಮಾರಿನೇ ಆಗಿರ್ಬೋದು, ಲೌಕಿಕ ರೀತಿಯಲ್ಲಿ ಮದುವೆ ಆಗದೆ ಕನ್ಯೆನೇ ಇರ್ಬೋದು. ಆದ್ರೆ ಪ್ರಕೃತಿ ಎಲ್ಲ ವಿಕಾರಗಳ ವೈಬ್ರೇಷನ್ ಅನ್ನ ಅಬ್ಸರ್ವ್ ಮಾಡತ್ತಲ್ಲ, ಮತ್ತೆ ಆ ಪ್ರಕೃತಿಯಿಂದ ಆಗಿರುವಂತ ಶರೀರ ಅಂತಂದ್ರೆ, ಈಗ ನೋಡಿ ಆತ್ಮದಲ್ಲಿರುವಂತ ವಿಕಾರಗಳ ವೈಬ್ರೇಷನ್ ಶರೀರದಲ್ಲಿ ಇರುತ್ತೋ ಇಲ್ವೋ? ಈಗ ನಮ್ಮ ಸಂಸ್ಕಾರಗಳ ಲೆಕ್ಕಾಚಾರಗಳ ಅನುಗುಣವಾಗಿ ನಮಗೆ ಶರೀರ ಸಿಗುತ್ತೆ ಅಂತಲೂ ಹೇಳ್ತಾರೆ. ನಿಜ ತಾನೆ? ನಮ್ಮ ಒಂದು ಕರ್ಮ ಲೆಕ್ಕಾಚಾರಗಳೇನಿದೆ, ನಮ್ಮ ಸಂಸ್ಕಾರ ಏನಿದೆ, ಅದರ ಅನುಗುಣವಾಗಿ ನಮಗೆ ಶರೀರ ಸಿಗುತ್ತೆ. ಸ್ತ್ರೀದು ಸಿಗ್ಬೇಕಾ, ಪುರುಷ ಸಿಗ್ಬೇಕಾ ಅಲ್ವಾ? ಆರೋಗ್ಯವಾದ ಶರೀರ ಸಿಗ್ಬೇಕಾ, ಮತ್ತೆ ಹ್ಯಾಂಡಿಕ್ಯಾಫ್ಟ್ ಇರುವಂತ ಶರೀರ ಸಿಗ್ಬೇಕಾ? ಎಲ್ಲನೂ ಸಹ ನಮ್ಮ ಕರ್ಮಗಳು, ನಮ್ಮ ಒಂದು ಲೆಕ್ಕಾಚಾರಗಳು, ಸಂಸ್ಕಾರಗಳು ಅನುಗುಣವಾಗಿ ಸಿಗುತ್ತೆ ಅಂತ ಹೇಳ್ತಾರೆ ತಾನೆ. ಮತ್ತೆ ಶರೀರ ಪವಿತ್ರವಾದದ್ದು ಬಾಬಾ ಮುರುಳಿಗಳಲ್ಲಿ ತಿಳಿಸ್ತಾನೆ ಇರ್ತಾರೆ. ಈಗ ನೀವು ಆತ್ಮ ಪವಿತ್ರ ಆದ್ರೂ ಶರೀರ ಪವಿತ್ರ ಅಲ್ಲ. ಆತ್ಮ ಪವಿತ್ರ ಸಂಪೂರ್ಣ ಆಯ್ತು ಅಂದ್ರೆ ಆ ಶರೀರದಲ್ಲಿ ಆತ್ಮ ಇರೋದಿಲ್ಲ, ಬಿಟ್ಬಿಡುತ್ತೆ ಶರೀರ. ನಿಜ ತಾನೆ? ಮತ್ತೆ ಶರೀರ ಪವಿತ್ರನೋ ಅಪವಿತ್ರನೋ, ನಾವಿನ್ನೂ ಇದ್ದೀವಿ ಶರೀರದಲ್ಲಿ, ಪವಿತ್ರನೋ ಅಪವಿತ್ರನೋ. ಇಲ್ಲಿ ನಮಗೆ ಸತ್ಯ ಬೇಕಷ್ಟೆ. ಇಲ್ಲಿ ಸತ್ಯ ಬೇಕು. ಬಾಬಾ ಏನ್ ಹೇಳ್ತಾರೆ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕೆಲವರು ಇವರು ಮಾತೇರು ಅಂತೇಳಿ ಕೆಲವರು ಅವರನ್ನ ಡಿಗ್ರೇಡ್ ಮಾಡೋದು, ಇವ್ರಿಗೆ ಮದುವೆ ಆಗಿದೆ ಅಂತ ಡಿಗ್ರೇಡ್ ಮಾಡೋದು, ಇದೆಲ್ಲ ಲೌಕಿಕದ ಸಂಸ್ಕಾರ, ಶೂದ್ರ ಜನ್ಮದ ಸಂಸ್ಕಾರ. ಇದು ನಮ್ಮದಲ್ಲ. ನಾವೆಲ್ಲರೂ ಆತ್ಮಗಳು, ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳು, ಬ್ರಹ್ಮ ಕುಮಾರ ಕುಮಾರಿಯರು, ಶಿವಕುಮಾರರು. ನಾವೆಲ್ಲರೂ ಸಹ ಪವಿತ್ರರು, ಆತ್ಮಗಳ ಲೆಕ್ಕದಲ್ಲಿ ಅಷ್ಟೇ ನಾವು ನೋಡ್ಬೇಕಿಲ್ಲಿ. ನಾವು ಮಾತೆಯರಿವರು ಅಂತ ನಾವು ನೋಡ್ತಿದೀವಿ ಅಂದ್ರೆ ಅವರ ಲೌಕಿಕವಾದಂತ ಪಾತ್ರ ಏನಿದೆ ಆ ಪಾತ್ರ ನೋಡ್ತಿದೀವಿ, ಲೌಕಿಕ ಸ್ಮೃತಿಯಲ್ಲಿ ಬರ್ತಿದೀವಿ, ಶೂದ್ರ ಜನ್ಮದ ಸ್ಮೃತಿಯಲ್ಲಿ ಬರ್ತಿದೀವಿ, ಅವ್ರಿಗೂ ಸಹ ಶೂದ್ರ ಜನ್ಮದ ಸ್ಮೃತಿಯನ್ನ ತರಿಸ್ತಿದೀವಿ ಅಂತ ಅರ್ಥ. ಮದುವೆ ಆಗೋದಕ್ಕೆ ಮುಂಚೆ, ಬಾಬಾ ಸಿಗೋದಕ್ಕಿಂತ ಮುಂಚೆ ಅವ್ರು ಮದುವೆ ಆಗಿದ್ರು ಅಲ್ವಾ?
ಸಿಕ್ಕ ಮೇಲೆ ಅವರು ಪವಿತ್ರವಾಗಿ ಜೀವನವನ್ನು ನಡೆಸ್ತಿದ್ದಾರೆ. ಹೊಸ ಜನ್ಮ ಸಿಕ್ತಲ್ಲ ಅವ್ರಿಗೆ, ಬ್ರಹ್ಮ ಕುಮಾರ ಕುಮಾರಿ ಆಗ್ಬಿಟ್ರಲ್ಲ ಅವರು. ಮತ್ತೆ ಹೇಗೆ ಅವ್ರು ಮಾತೆ ಆಗಕ್ ಸಾಧ್ಯ? ಮಾತೆ ಅದು ಲೌಕಿಕಕ್ಕೆ ಅದು. ಬಾಬಾ ಅರ್ಥ ಮಾಡಿಸುವಾಗ ಕೆಲವೊಂದ್ಸರಿ ಮಾತೆಯರನ್ನು ತಗೊಳ್ತಾರೆ, ಅದು ಹೇಳ್ತಾರೆ ನೆಕ್ಸ್ಟ್, ಆಯ್ತಾ. ಕುಮಾರಿಯನ್ನು ತಗೊಳ್ತಾರೆ, ಕುಮಾರಿಯರು ಅಂದ್ರೆ ಪವಿತ್ರವಾದಂಥವರು ಅಂತ ಹೇಳಿ ತಗೊಳ್ತಾರೆ. ಆದ್ರೆ ನಾವು ಯಾರಿಗೂ ಇವರು ಪವಿತ್ರವಾಗಿದ್ದಾರೆ, ಇವರು ಕುಮಾರಿ ಅಂತ ಬೆಲೆ ಕೊಡುವಂಥದ್ದು, ಇವರು ಅಪವಿತ್ರವಾಗಿದ್ದಾರೆ, ಇವರು ಮಾತೆಗಳು ಅಂತ ಅವ್ರಿಗೆ ನಾವು ಬೆಲೆ ಕೊಡದೇ ಇರುವಂತಹದ್ದು ಇದು ನಮ್ಮ ಬ್ರಾಹ್ಮಣರ ಸಂಸ್ಕಾರ ಅಲ್ಲ. ಅದು ಯಾರೇ ಇದ್ರು ಅವರು ಬ್ರಹ್ಮಕುಮಾರ ಕುಮಾರಿಗಳೇ, ಆತ್ಮಗಳು, ಪವಿತ್ರ ಆತ್ಮಗಳೇ. ನಾವು ಒಂದು ವೇಳೆ ಈಗ ನೋಡಿ, ನಾವೀಗ ಕನ್ಯರು ಕುಮಾರಿಯರು, ಈಗ ನೋಡಿ ನಾನು ಲೌಕಿಕದಲ್ಲಿ ಕುಮಾರಿ, ಆಯ್ತಾ. ಈಗ ನಾವು ಕುಮಾರಿ ಆಗಿರೋ, ನಾವು ಸಂಪನ್ನ ಆಗ್ಬಿಟ್ಟಿದ್ದೀರ, ಕುಮಾರಿ ಓಕೆ, ಪವಿತ್ರವಾಗಿರೋ ಶರೀರ ಅಂತ ನಾವು ಹೇಳ್ತೀವಿ. ಪವಿತ್ರವಾಗಿರೋ ಶರೀರ ಸಿಗಕ್ ಸಾಧ್ಯನಾ? ಪವಿತ್ರವಾಗಿರುವಂತ ಶರೀರ ಈ ಕಲಿಯುಗದಲ್ಲಿ ನಮಗೆ ಸಿಗೋದಕ್ಕೆ ಸಾಧ್ಯನಾ? ಜನ್ಮನೂ ವಿಕಾರದಿಂದ ತಗೊಂಡಿರುವಂತದ್ದು ಈ ಶರೀರ ಅಲ್ವಾ. ಶರೀರ ವಿಕಾರದ ಇಂದ ತಗೊಂಡಿರುವಂತಹ ಜನ್ಮ ಇದು ಶರೀರ. ಹೇಗೆ ಪವಿತ್ರ ಆಗಕ್ಕಾಗತ್ತೆ? ಒಂದ್ ವೇಳೆ ಪವಿತ್ರ ಆಗಿದ್ರೆ, ಈಗ ನಾನು ಲೌಕಿಕದಲ್ಲಿ ಕುಮಾರಿನೇ ಇರ್ಬೋದು, ನಾನು ಪವಿತ್ರ ಒಂದ್ ವೇಳೆ ಕುಮಾರಿ ಆಗಿದ್ದೀನಿ, ನಾನು ಪವಿತ್ರ ಆಗಿದ್ರೆ ನಾನು ಈ ಶರೀರದಲ್ಲಿ ಏನಕ್ಕಿರ್ತಿದ್ದೆ? ಆತ್ಮ ಪವಿತ್ರ ಆಯ್ತು ಅಂದ್ರೂನು ಶರೀರ ಪವಿತ್ರವಾದದ್ದಲ್ಲ ಅಂತ ಹೇಳಿದ್ದಾರೆ ಬಾಬಾ. ಅದು ಸಿಗೋದು ನಿಮಗೆ ಸತ್ಯಯುಗದಲ್ಲೇನೆ. ಅಲ್ಲಿವರೆಗೂ ನೀವು ಈ ಪತಿತ ಶರೀರದಲ್ಲೇ ಇರ್ತೀರ, ನಾವು ಸಂಪನ್ನ ಆಗೋವರೆಗೂ. ನಾವಿನ್ನೂ ಯಾರು ಸಂಪನ್ನ ಆಗಿಲ್ಲ. ಮತ್ತೆ ನಾವು ಯಾರನ್ನೂ ಸಹ ನಾವು ಆ ಥರ ಮಾತಾಡ್ಬಾರ್ದು. ಇವ್ರು ಮದುವೆ ಆಗಿರೋ ಅಣ್ಣಂದ್ರು, ಅವರು ಪವಿತ್ರ ಅಲ್ಲ, ಅದು ಹಿಂದೆ, ಅದು ಲೌಕಿಕ ಮುಗ್ದೋಯ್ತು. ನಾವು ಅದನ್ನ ಯೋಚನೆ ಮಾಡಬಾರ್ದು. ಬ್ರಹ್ಮಬಾಬಾ ಮೊದಲು ಇತ್ತು, ಅವ್ರಿಗೆ ಮದುವೆ ಆಗಿತ್ತು, ಮಕ್ಕಳಿದ್ರು, ಎಲ್ಲ ಇದ್ರು. ಆಮೇಲೆ ಯಾವ ರೀತಿ ಅವ್ರು ತಯಾರಾದ್ರು ಅಲ್ವಾ. ನಾವಿಲ್ಲಿ ನೋಡ್ಬೇಕಾಗಿರುವಂತಹ ದೃಷ್ಟಿ ಆತ್ಮಗಳು. ನಮ್ಮ ಬ್ರಾಹ್ಮಣರು ಅಂದಾಗ ಸಹೋದರ ಸಹೋದರಿಯರು, ವಿದ್ಯೆಯನ್ನ ಓದುವಾಗ, ಸೇವೆ ಮಾಡುವಾಗ, ಯಜ್ಞವನ್ನ ಸಂಪಾಲನೆ ಮಾಡುವಾಗ, ಇವೆಲ್ಲದಕ್ಕೂ ನಾವು ಸಹೋದರ ಸಹೋದರಿ ಒಂದು ಸ್ಮೃತಿ ಬೇಕು ನಮಗೆ. ಕೇವಲ ಶರೀರ ಬಿಟ್ಬಿಟ್ಟು ನಾವು ಕೇವಲ ಆತ್ಮಗಳಷ್ಟೇ, ನಿರಾಕಾರಿಗಳಷ್ಟೇ ಅಂದಾಗ ನಾವು ಶಿವವಂಶಾವಳಿಗಳು, ಶಿವಬಾಬಾ ಮಕ್ಕಳು, ನಾವು ಕೇವಲ ಸಹೋದರ ಸಹೋದರರು. ಈ ಸ್ಮೃತಿ ಇರ್ಬೇಕಷ್ಟೇ ನಮ್ಗೆ. ಮಾತೆಗಳು ಕೆಲವರು ನಮ್ಮ ಹತ್ರನೇ ಬಂದು ಹೇಳಿರೋರಿದ್ದಾರೆ, ಫೀಲ್ ಮಾಡ್ಕೊಂಡು. ನಾವು ಮಾತೆ ಇರೋ ಅಂತ ಹೇಳ್ಕೊಳ್ಳೋದಕ್ಕೆ ಬೇಜಾರಾಗತ್ತೆ. ನಾವು ಕನ್ಯೆಯರಾಗಿರ್ಬೇಕಾಗಿತ್ತು, ಕುಮಾರಿಯರಾಗಿರ್ಬೇಕಾಗಿತ್ತು, ಅಷ್ಟು ಬೆಲೆ ಕೊಡ್ತಾರೆ. ಎಲ್ಲರದು ಅವರದೇ ಆದಂತ ಪಾತ್ರ. ಬಾಬಾ ಜ್ಞಾನಕ್ಕೆ ಬಂದ್ಮೇಲೆ ನಮ್ಮ ಮೊದ್ಲೇ ಸಿಕ್ಕಿದ್ರೆ, ಮೊದ್ಲೇ ಬಂದ್ಬಿಡ್ತಿದ್ದೆ ಜ್ಞಾನಕ್ಕೆ. ಮದುವೆ ಆದ್ಮೇಲೆ, ಮಕ್ಕಳಾದ್ಮೇಲೆ ಸಿಕ್ಬಿಟ್ಟಿದಾರಲ್ಲ ನಮಗ್ ಬಾಬಾ. ಮೊದ್ಲೇ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನಾವು ಪವಿತ್ರವಾಗಿರ್ತಿದ್ವಿ, ಹಾಗೆ ಹೀಗೆ. ಪ್ರತಿಯೊಬ್ಬರಿಗೂ ಅವರ ಭಾಗ್ಯದ ಅನುಸಾರವಾಗಿ ಯಾವಾಗ ಸಿಗ್ಬೇಕೋ ಆವಾಗ್ಲೇ ಸಿಗೋದು. ಅದರಲ್ಲೂ ಕಲ್ಯಾಣ ಇದೆ. ಅದರಲ್ಲಿ ಏನಿದೆ? ಕಲ್ಯಾಣ ಇದೆ. ಸುಮ್ಮನೆ ಸಿಕ್ಕಿರೋದಿಲ್ಲ, ಅದು ಲೆಕ್ಕಾಚಾರ ಇತ್ತು. ಅದೆಲ್ಲ ನೀವು ದಾಟಿ ಬರ್ಬೇಕಿತ್ತು, ಆಮೇಲೆ ಸಿಗ್ಬೇಕಿತ್ತು. ಅದಕ್ಕೂ ಮುಂಚೆ ಸಿಕ್ಕಿದಿದ್ರೆ ನಾವು ಇರ್ತಿದ್ವೋ ಇಲ್ವೋ ಜ್ಞಾನದಲ್ಲಿ, ಹೊಟ್ಟೋಗ್ತಿದ್ವೇನೋ ಅಲ್ವಾ. ಹೇಳೋದಕ್ಕಾಗೋದಿಲ್ಲ. ಅದ್ರಲ್ಲೂ ಕಲ್ಯಾಣ ಇರುತ್ತೆ. ನೀವು ಆ ಸಮಯದಲ್ಲಿ ಬಂದಿರೋದಕ್ಕೂ ಏನೋ ಕಲ್ಯಾಣ ಇದೆ, ಅದರಲ್ಲೂ ಕಲ್ಯಾಣ ಇದೆ. ಅದು ಭಾಗ್ಯನು. ಅಷ್ಟು ಮಾತ್ರ ಆದ್ರೂ ಸಿಕ್ಕಿದೆಯಲ್ಲ, ಆವಾಗಾದ್ರೂ ಸಿಕ್ಕಿದೆಯಲ್ಲ. ಈಗ ನೋಡಿ, ವಯಸ್ಸಾಗೋಗಿರ್ತಾರೆ ರುದ್ರು ಫುಲ್ಲು, ಅವ್ರು ಹೋಗಿ ಸೇವೆ ಮಾಡಕ್ಕಾಗಲ್ಲ, ಅವ್ರು ಹೋಗಿ
ಸರಿಯಾಗಿ ನೆನಪು ಮಾಡೋಕ್ಕಾಗಲ್ಲ, ಹುಷಾರಿರಲ್ಲ, ಪದೇ ಪದೇ ಯಜ್ಞ ಸೇವೆನೂ ಮಾಡೋಕ್ಕಾಗಲ್ಲ. ಅವ್ರಿಗೆಲ್ಲ ಎಷ್ಟು ಕಷ್ಟ ಇರುತ್ತೆ, ಏನು ಸಂಪಾದನೆ ಮಾಡ್ಕೊಳ್ಳೋಕ್ಕೋ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ. ಈಗ ಅವ್ರು ಶರೀರ ಬಿಟ್ಟರು ನೆಕ್ಸ್ಟ್ ಜನ್ಮ ತಗೊಂಡ್ರು ಪಾಪ ಅವ್ರು ಸಂಪಾದನೆ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ಟೈಮು ಸಹ ಇಲ್ಲ ಅಲ್ವಾ, ಆ ಥರ ಇರುತ್ತೆ. ಈಗ ಅಟ್ಲೀಸ್ಟ್ ಮದುವೆ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಸಿಕ್ಕಿದ್ರು, ಮಕ್ಕಳಾದ್ಮೇಲೂ ಸಿಕ್ಕಿದ್ರು, ಬೆಟರ್ ಅಲ್ವಾ. ಆವಾಗಿಂದ ಪವಿತ್ರ ಜೀವನವನ್ನು ನಡೆಸ್ತಾ ಧಾರಣೆ, ಯೋಗ, ಜ್ಞಾನ, ಸೇವೆ ಇಲ್ಲಿ ನಾವು ಮುಂದುವರಿಬೋದಲ್ಲ. ಆ ಸ್ಮೃತಿ ನಿಮಗಾಗ ಇರಬೇಕಾಗತ್ತೆ. ಖುಷಿ ಪಡಿ. ಬಾಬಾ ನಮಗ್ ಸಿಕ್ಕಿರೋದೇ ದೊಡ್ಡ ಭಾಗ್ಯ, ಪದಮ ಭಾಗ್ಯ. ನಾವು ಪದಮ ಭಾಗ್ಯಶಾಲಿಗಳು. ಭಗವಂತ ಸಿಕ್ಕಿರೋದು, ನಾವು ಭಗವಂತನ ಮಕ್ಕಳಾಗಿರೋದು, ಅವ್ರು ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದೇ ದೊಡ್ಡ ವಿಷಯ ಅಲ್ವಾ. ಆವಾಗ ಆಗ್ಬೇಕಿತ್ತು, ಇವಾಗ ಆಗ್ಬೇಕಿತ್ತು ಅಲ್ಲ, ಪಾತ್ರದ ಅನುಸಾರವಾಗಿ, ಡ್ರಾಮಾ ಅನುಸಾರವಾಗಿ ನಮ್ಗೆ ಯಾವಾಗ ಸಿಗ್ಬೇಕಿತ್ತೋ ಆಗ್ಲೇ ನಮಗ್ ಸಿಗೋದು. ನಾವಿವಾಗ ಹಂಗ್ ಫೀಲ್ ಮಾಡ್ಕೊಂಡ್ಬಿಟ್ರೆ ಮಾತ್ರಕ್ಕೆ ನಾವೇನು ಹಿಂದೆ ಹೋಗ್ಬಿಡೋದಿಲ್ಲ ಅಲ್ಲ, ಅದನ್ನೇನು ಸಮಾಪ್ತಿ ಮಾಡಕ್ ಆಗೋದಿಲ್ಲ ಅಲ್ಲ. ಹಿಂದೆ ಹೋಗಿ ಮೊದಲಿಂದ ಬರೋ ತರ ಆಗಲ್ವಲ್ಲ ಅದು. ಈಗ ಏನ್ ನಮಗ್ ಸಿಕ್ಕಿದೆ ಅದರಲ್ಲಿ ನಾವು ಖುಷಿ ಪಡ್ತಾ, ಭಾಗ್ಯ ಅಂತ ತಿಳ್ಕೊಳ್ತಾ, ಅದರಲ್ಲಿ ನಾವು ಮುಂದೆ ನಾವು ತೀವ್ರ ಪುರುಷಾರ್ಥವನ್ನ ನಾವು ಮಾಡ್ತಾ ಮುಂದೆ ಹೋಗ್ಬೇಕು. ಅರ್ಥ ಆಯ್ತಲ್ಲ. ಕನ್ಯೆ ಅಂದ್ರೆ ಯಾರು, ಕುಮಾರಿ ಅಂದ್ರೆ ಯಾರು ಅಂತ. ಆತ್ಮಕ್ಕೆ ಕನ್ಯೆ ಅಂದು ಅದು ಸಹ ಪವಿತ್ರವಾದ ಆತ್ಮ. ಇಲ್ಲಿ ನಾವು ಶ್ರೇಷ್ಠವಾದ ಬ್ರಾಹ್ಮಣರು ಅಂದ್ರೆ ಇಲ್ಲಿ ನಮಗೆ ವಿಕಾರ ದೃಷ್ಟಿ ಇರೋದಿಲ್ಲ, ಇರಬಾರದು. ಪವಿತ್ರವಾದ ಶ್ರೇಷ್ಠ ಬ್ರಾಹ್ಮಣರು ಅಂದ್ರೇನೆ ಅಲ್ಲಿ ವಿಕಾರ ದೃಷ್ಟಿ ಇರಬಾರದು, ನಾನು ನನ್ನದು ಇರಬಾರದು, ಲೌಕಿಕ ಸ್ಮೃತಿ ಇರಬಾರದು, ಶುದ್ಧ ಜನ್ಮದ ಸ್ಮೃತಿ ಇರಬಾರದು, ಮತ್ತೆ ಹಳೆಯ ಪ್ರಪಂಚದ ಎಲ್ಲ ಒಂದು ಸ್ಮೃತಿಯನ್ನ ಮರಿಬೇಕು. ಇಲ್ಲಿ ನಾವೆಲ್ಲರೂ ಆತ್ಮಗಳು, ಸಹೋದರರು. ಮತ್ತೆ ಎಲ್ಲರೂ ಸಹ ಬ್ರಹ್ಮನ ರಚನೆನೇ ಆಗಿದ್ದಾರೆ, ಅವರು ಸಹ ಬ್ರಹ್ಮಮುಖ ವಂಶಾವಳಿಗಳು. ಇದರಲ್ಲಿ ಪವಿತ್ರತೆ ತಾನೇ ಇದೆ, ಇದರಲ್ಲಿ ಪವಿತ್ರತೆ ತಾನೇ ಇದೆ. ಇಲ್ಲಿ ಯಾವುದು ವಿಕಾರ ಬರೋದಿಲ್ಲ, ಇಲ್ಲಿ ಆ ದೃಷ್ಟಿನೇ ಬರೋದಿಲ್ಲ ಇಲ್ಲಿ. ಮತ್ತೆ ಹೇಗೆ ಅಪವಿತ್ರ ಆಗಕ್ಕೆ ಸಾಧ್ಯ? ಕನ್ಯೆ ಅಂದ್ರೆ ಆತ್ಮ, ಅರ್ಥ ಆಯ್ತಲ್ಲ. ಆತ್ಮಕ್ಕೆ ಕನ್ಯೆ, ಅದು ಅಣ್ಣವರ ಶರೀರದಲ್ಲಿರೋ ಆತ್ಮನೇ ಇರ್ಬೋದು, ಅಕ್ಕವ್ರ ಶರೀರದಲ್ಲಿರೋ ಆತ್ಮನೇ ಇರ್ಬೋದು. ಅದು ರುದ್ರರು, ಚಿಕ್ಕೋರು, ದೊಡ್ಡೋರು ಯಾರೇ ಇರ್ಲಿ, ಆತ್ಮಕ್ಕೆ ಕನ್ಯೆ, ಕುಮಾರಿ, ಕುಮಾರ. ಆತ್ಮಕ್ಕೇನೆ ಅಂದ್ರೆ ಪವಿತ್ರವಾದಂತವರಿಗೆ ಕುಮಾರ ಕುಮಾರಿ ಅಂತ ಹೇಳ್ತಾರೆ, ಕನ್ಯೆ ಅಂತ ಹೇಳ್ತಾರೆ. ನಾವು ಟೋಟಲಿ ಆತ್ಮಕ್ಕೆ ನಾವು ಹೇಳ್ಬೇಕಿಲ್ಲಿ. ಇದು ಕನ್ಯೆ ಆಯ್ತು. ಮಾತೆಗಳಂದ್ರೆ ಬಾಬಾರವರ ಲೆಕ್ಕದಲ್ಲಿ ಮಾತೆಗಳಂದ್ರೆ ಅದು ಯಾರು? ಯಾವಾಗ ಈಗ ನೋಡಿ, ಆತ್ಮ ಸರ್ವ ಸಂಬಂಧವನ್ನ ಒಬ್ಬ ತಂದೆ ಜೊತೆ ಯಾವಾಗ ಜೋಡ್ಸಕ್ಕಾಗತ್ತೆ? ನನಗೆ ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ ಅಲ್ವಾ, ಪತಿನೂ ಅವರೇ. ಅದಕ್ಕೆ ಲಾಸ್ಟ್ ಸರ್ವ ಸಂಬಂಧಗಳನ್ನ ಜೋಡಿಸುವಂತ ವಿಧಿ ಆ ಕ್ಲಾಸಲ್ಲೂ ಸಹ ಬಾಬಾ ತಿಳಿಸಿದ್ದಾರೆ. ಮಾತೆ ಅಂದ್ರೆ ಇಲ್ಲಿ ಕೇವಲ ಮಾತೆ ಅಲ್ಲ, ಇಲ್ಲಿ ಜಗನ್ಮಾತೆ. ಅರ್ಥ ಆಯ್ತಲ್ಲ, ಇಲ್ಲಿ ಜಗನ್ಮಾತೆ. ಇಲ್ಲಿ ಮಾತೆ ಅಂದ್ರೆ ಹದ್ದಿನ ಮಾತೆ ಅಲ್ಲ, ಮಾತೆ ಅಂದ್ರೆ ಲೌಕಿಕ ಮಾತೆ ಅಲ್ಲ, ಬೇಹದ್ದಿನ ಮಾತೆ. ಮಾತೆ ಅಂದ್ರೆ ಬೇಹದ್ದು, ವಿಶ್ವಕ್ಕೆ ಮಾತೆ, ಜಗತ್ತಿಗೆ ಮಾತೆ. ಇಲ್ಲಿ ಮಾತೆ ಅನ್ನೋ ಅರ್ಥ ಬರುವಂತಹದ್ದು. ಒಬ್ಬ ಲೌಕಿಕದಲ್ಲಿ ಒಂದು ಕುಮಾರಿ, ಕನ್ಯೆಗೆ ತವ್ರ ಮನೆಯಲ್ಲಿ ಇರ್ತಾಳೆ, ಎಲ್ಲಾ ಸಂಬಂಧಗಳು ಇರ್ತವೆ. ಇದು ಆಲ್ರೆಡಿ ಲಾಸ್ಟ್ ಕ್ಲಾಸ್ಗಳಲ್ಲೂ ತಿಳಿಸಿದ್ದಾರೆ ಬಾಬಾ. ಎಲ್ಲಾ ಸಂಬಂಧಗಳು ಇರ್ತವೆ, ಅಪ್ಪ ಅಮ್ಮ, ಅಣ್ಣ ತಂಗಿ, ಚಿಕ್ಕಪ್ಪ ಚಿಕ್ಕಮ್ಮ, ಎಲ್ಲ ದೊಡ್ಡಮ್ಮ, ಎಲ್ಲರೂ ಇರ್ತಾರೆ, ಅಜ್ಜಿ ತಾತ ಎಲ್ಲರೂ ಇರ್ತಾರೆ. ಮದುವೆ ಆಗಿ ಬೇರೆ ಮನೆಗೆ ಕಳಿಸ್ತಾರೆ. ಅವಾಗ ಏನಾಗತ್ತೆ? ಪತಿಗೆ ಆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಏನು? ಆ ಪತಿ ಜೊತೆನೆ ಬದುಕಬೇಕಾಗತ್ತೆ ಜೀವನ ಪರ್ಯಂತ. ಅವರೇ ಜೀವನ ಸಂಗಾತಿ ಆಗಿರ್ತಾರೆ, ಬಾಳ ಸಂಗಾತಿ ಆಗಿರ್ತಾರೆ. ಲೌಕಿಕದಲ್ಲಿ ಹೇಳ್ತೇವೆ ಎಕ್ಸಾಂಪಲ್ಗೆ, ಅವರೇ ಎಲ್ಲ ಆಗಿರ್ತಾರೆ. ಅವರು ಅಪ್ಪನ ಪ್ರೀತಿ, ಅಮ್ಮನ ಪ್ರೀತಿ, ತಂಗಿ ತಮ್ಮ ಎಲ್ಲಾ ಪ್ರೀತಿಯ ಪತಿ ಒಬ್ಬರಲ್ಲೇ ನೋಡ್ಬೇಕು.
ಪತಿ ಒಬ್ಬರೇ ಸರಸವಾಗಿರ್ತಾರೆ. ಪತಿಗೆ ಪತ್ನಿ, ಪತ್ನಿಗೆ ಪತಿ ಒಬ್ರಿಗೊಬ್ರು ಆಗಿರ್ತಾರೆ ಅಲ್ವಾ. ಮತ್ತೆ ಅವ್ರಿಗೆ ಮಕ್ಕಳಾದ್ರು ಅಂದ್ರೆ ಅವರು ಮಕ್ಕಳಿಗೆ ತಂದೆ ತಾಯಿ ಆಗಿರ್ತಾರೆ ಅಲ್ವಾ. ಇಲ್ಲಿ ನಾವು ಆತ್ಮಗಳು, ನಾನು ಆತ್ಮ ಅನ್ನೋ ನಿಶ್ಚಯ ಮಾಡಿಕೊಂಡೆ. ನನ್ನ ತಂದೆ ಆತ್ಮಕ್ಕೆ ಸರ್ವ ಸಂಬಂಧಿ ಬಾಬಾ ಅಂತ ನಿಶ್ಚಯ ಮಾಡಿಕೊಂಡೆ. ಬಾಬಾ ತಿಳಿಸಿರುವ ಡ್ರಾಮಾದ ರಹಸ್ಯ, ಸೃಷ್ಟಿಚಕ್ರದ ರಹಸ್ಯ ಇರ್ಬೋದು, 84 ಜನ್ಮಗಳ ರಹಸ್ಯ ಇರ್ಬೋದು, ಅವರ ಜ್ಞಾನ ಪ್ರತಿಯೊಂದರ ಮೇಲೆ ನಂಗೆ ನಿಶ್ಚಯ ಆಯಿತು. ಅವ್ರು ನಾನು ಒಪ್ಪಿಕೊಂಡೆ. ಇದು ನಿಶ್ಚಿತಾರ್ಥ. ನಾನು ಆತ್ಮ ಅನ್ನುವಂಥದ್ದು ನಾನು ಜ್ಞಾನ ತಗೊಂಡೆ. ಮುರುಳಿಯನ್ನ ಓದ್ತಾ ಓದ್ತಾ, ಯೋಗ ಮಾಡ್ತಾ ಮಾಡ್ತಾ, ಸೇವೆ ಮಾಡ್ತಾ 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 ನಿಧಾನ ನಿಶ್ಚಯ ಒಂದೇ ಸರಿ ನಿಶ್ಚಯ ಅಂದ್ರೆ ಸಂಪೂರ್ಣವಾಗಿ ನಿಶ್ಚಯ ಕೂರೋದಿಲ್ಲ. ಆತ್ಮ ಅನ್ನೋದು ನಾವೆಲ್ಲ ಆತ್ಮಗಳಾಗಿದ್ದೀವಿ, ಅರ್ಥ ಆಗತ್ತೆ ನಮಗೆ. ಆ ಒಂದೇ ದಿನನೇ ಸಂಪೂರ್ಣವಾಗಿ ಎಲ್ಲದರ ಮೇಲೂ ನಿಶ್ಚಯ ಬರೋದಿಲ್ಲ. ಅದು ದಿನೇ 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 ಎಷ್ಟು ನಾವು ಯೋಗ ಜ್ಞಾನದಲ್ಲಿ ಮುಂದೆ ಹೋಗ್ತಿರ್ತೀವಿ ಅನ್ನೋದ್ರ ಮೇಲೆ ಅದು ನಮ್ಮಲ್ಲಿ ಪರ್ಸೆಂಟೇಜ್ ಇರುತ್ತಷ್ಟೇ. ಆಮೇಲೆ ಅದು ನಿಶ್ಚಯ ಆಗುವಂಥದ್ದು. ಎಲ್ಲದರ ಮೇಲೆ ನಿಶ್ಚಯ ಬಂತು ಅಂದ್ರೆ ನನಗೆ ನಾನು ಆತ್ಮಕ್ಕೆ ಎಲ್ಲ ಪರಮಾತ್ಮನೇ ನಿಶ್ಚಿತಾರ್ಥ ಆಯ್ತು. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಇತರ ಆತ್ಮಗಳನ್ನ ತಂದು ನನ್ನ ಜೊತೆ ನಿಶ್ಚಿತಾರ್ಥ ಮಾಡಿ ಅಂತ ಹೇಳ್ತಾರೆ. ಮುರುಳಿಗಳಲ್ಲಿ ಬಾಬಾ ಹೇಳಿದ್ದಾರೆ ಈ ವಾಕ್ಯವನ್ನ. ಅಂದ್ರೆ ಏನು? ಆತ್ಮ ನಿಶ್ಚಯ, ಪರಮಾತ್ಮ ನಿಶ್ಚಯವನ್ನ ಮಾಡಿಸಿ. ಅಂದ್ರೆ ನಿಶ್ಚಯ ಅಂದ್ರೆ ನಿಶ್ಚಿತಾರ್ಥ. ಹೇಳ್ತಾರಲ್ಲ, ನೋಡಪ್ಪ ಅವ್ರದ್ದು ಮದುವೆ ನಿಶ್ಚಯ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮನಿಗೆ ಸಮರ್ಪಣೆ, ಸರೆಂಡರ್ ಆಗುವಂತಹದ್ದು. ಸಂಪೂರ್ಣವಾಗಿ ತಿಳ್ಕೊಳ್ಳೋದು ಬೇರೆ ಅಲ್ವಾ, ಅರ್ಥ ಮಾಡ್ಕೊಳ್ಳೋದು ಬೇರೆ, ಅದರಂತೆ ನಡ್ಕೊಂಡು ಹೋಗೋದು ಬೇರೆ. ಬಟ್ ಸಮರ್ಪಣೆ ಆಗ್ಬೇಕಿಲ್ಲಿ, ಸರೆಂಡರ್ ಮಾಡ್ಬಿಡುವಂಥದ್ದು. ಒಂದು ಪತ್ನಿ, ಲೌಕಿಕದಲ್ಲಿ ಪತಿಗೆ ತನ್ನ ಜೀವನವನ್ನೇ ಸಮರ್ಪಣೆ ಮಾಡಿರ್ತಾಳೆ. ಪತಿನೇ ದೇವರು, ಪತಿನೇ ಪರಮೇಶ್ವರ, ಪತಿನೇ ಎಲ್ಲ. ತನ್ನ ಜೀವನವನ್ನೇ, ಲೈಫನ್ನೇ ಪತಿಯ ಕೈಯಲ್ಲಿ ಕೊಟ್ಟಿರ್ತಾಳೆ ಅಲ್ವಾ. ಜವಾಬ್ದಾರಿ ಪತಿದಾಗಿರುತ್ತೆ ಅಲ್ವಾ. ಅದೇ ಸರೆಂಡರು. ನನಗೊಬ್ಬ ಪತಿ, ಒಬ್ಬರೇ ಪತಿ. ಇವರು ಅಪ್ಪ ನೋಡ್ಬೇಕಂದ್ರು, ಅಮ್ಮ ಅಮ್ಮನ ಪ್ರೀತಿ ಬೇಕಂದ್ರು, ಅಪ್ಪನ ಪ್ರೀತಿ ಬೇಕಂದ್ರು, ಎಲ್ಲಾರ ಪ್ರೀತಿ ಬೇಕಂದ್ರು ಅವ್ರೊಬ್ಬರಲ್ಲೇ ತಗೊಳ್ಬೇಕಾಗತ್ತೆ. ಬಟ್ ಅವರು ಕುಮಾರಿಯಾಗಿದ್ದಾಗ, ತವ್ರ ಮನೇಲಿದ್ದಾಗ ಏನೆಲ್ಲಾ ಸಂಬಂಧಗಳಿದೆ ಅವ್ರು ಗೆಸ್ಟ್ಗಳಾಗ್ಬಿಡ್ತಾರೆ. ಆಮೇಲೆ ಮದುವೆ ಆದ್ಮೇಲೆ ಪರ್ಮನೆಂಟ್ ಸದಾ ಜೊತೆಯಲ್ಲಿರೋದು, ಜೀವನ ಕೊನೆ ಉದ್ದಕ್ಕೂ ಸಹ ಜೊತೆಯಲ್ಲಿರೋದು ಕೇವಲ ಪತಿ ಆಗಿರ್ತಾರೆ ಅಲ್ವಾ. ಅಲ್ಲಿ ಇಂಪಾರ್ಟೆಂಟ್ ಪತಿನೇ ಆಗಿರ್ತಾರೆ. ಇಲ್ಲಿ ಅದಂದ್ರೆ ಅಷ್ಟು ಸಮರ್ಪಣೆ ಆಗಿರ್ತಾರೆ. ಪತಿಗೆ ತನ್ನ ಜೀವನವನ್ನ, ಅವರನ್ನೇ ಅವರು ಸಮರ್ಪಣೆ ಮಾಡಿರ್ತಾರೆ. ಇಲ್ಲಿ ನಾವು ನಿಶ್ಚಯ ಮಾಡಿಕೊಂಡು ಭಗವಂತನ ಜೊತೆ ನಿಶ್ಚಯ ಆಯ್ತು ಅಂದ್ರೆ ನಿಶ್ಚಿತಾರ್ಥ ಆಗೋಯ್ತು. ಎಲ್ಲ ನಿನ್ನದು, ನನ್ನದೇನು ಇಲ್ಲ, ನಿನ್ನನ್ನೋನು ನಾನು ನಿನ್ನೋನು, ನಿಶ್ಚಿತಾರ್ಥ ಆಗೋಯ್ತು. ಆಯ್ತಾ. ಯಾವಾಗ ನಿಶ್ಚಿತಾರ್ಥ ಆಗತ್ತೆ ಆಗ ಏನ್ ಹೇಳ್ತಾರೆ ಬಾಬಾ, ನಿಶ್ಚಿತಾರ್ಥ ಆದ್ಮೇಲೆ, ನಿಶ್ಚಯ ಆದ್ಮೇಲೆ ನಾವು ಮಾತೆಗಳಾಗೋದಕ್ಕೆ ಆಗ ಅರ್ಹರಾಗ್ತೀವಿ. ಪತಿ ಪತ್ನಿ ಅಂದಾಗ ಮತ್ತೆ ಅವರಿಗೆ ಮಕ್ಕಳಿರ್ತಾರೆ, ಆ ಮಕ್ಕಳಿಗೆ ತಂದೆ ತಾಯಿ ಆಗಿರ್ತಾರೆ. ಮತ್ತೆ ಈಗ ಭಗವಂತ ನಮಗೆ ಪತಿ ಅಂದಾಗ, ಭಗವಂತ ಏನಾಗಿದ್ದಾರೆ, ಪತಿ ಅಂದಾಗ ಅವರು ರಚಯಿತ, ನಾನು ಸಹ ಮಾಸ್ಟರ್ ರಚಯಿತ. ಒಂದು ಮಗುಗೆ ಜನ್ಮ ಕೊಡೋದಕ್ಕೆ ತಂದೆ ತಾಯಿ ಲೌಕಿಕದಲ್ಲಿ ಇಬ್ರು ಬೇಕು ಅಲ್ವಾ. ಹಾಗೆ ಇಲ್ಲಿ ನಾವು ಅನೇಕ ಆತ್ಮಗಳಿಗೆ, ಸರ್ವ ಆತ್ಮಗಳಿಗೆ ನಾವು ಮಾತೆ ಆಗ್ಬೇಕು, ಜಗನ್ಮಾತೆ, ಜಗತ್ತಿಗೆ ಮಾತೆ ಆಗ್ಬೇಕು ಅಂತಂದ್ರೆ ಇಲ್ಲಿ ನಾವು ಮನಸ್ಸು ಬುದ್ಧಿಯಿಂದ, ಈಗ ಬಾಬಾರವರಿಗೆ ಸಮರ್ಪಣೆ ಆದ್ವಿ, ನಿಶ್ಚಯ ಆಯ್ತು, ನಿಶ್ಚಿತಾರ್ಥ ಆಯ್ತು. ನಾವು ಪ್ರಿಯತಮೆಯರು ಅಂತಾನೂ ಸಹ ಹೇಳ್ತಾರಲ್ಲ, ಲವ್ ಮ್ಯಾರೇಜ್ ಅಂತಾನೂ ಸಹ ಬಾಬಾ ಮುರುಳಿಗಳಲ್ಲಿ ಹೇಳ್ತಿರ್ತಾರೆ. ಆತ್ಮ ಪರಮಾತ್ಮದ ಲವ್ ಮ್ಯಾರೇಜ್ ಅಂತಾನೂ ಸಹ ಹೇಳ್ತಿರ್ತಾರೆ. ನೀವು ಪ್ರಿಯತಮೆಯರು ಅಂತಾನೂ ಸಹ ಹೇಳ್ತಿರ್ತಾರೆ ಅಲ್ವಾ. ಅವರು ಪ್ರಿಯತಮ ಆಗಿದ್ದಾರೆ. ನಾವೆಲ್ಲ ನೋಡಿ, ಈಗ ನಾವೆಲ್ಲ ಆತ್ಮಗಳು. ಆದ್ರೆ ಅಣ್ಣವ್ರ ಶರೀರದಲ್ಲೂ ಆತ್ಮ ಇದೆ, ಅಕ್ಕವ್ರ ಶರೀರದಲ್ಲೂ ಆತ್ಮ ಇದೆ, ಚಿಕ್ಕವರು ದೊಡ್ಡವರು ರುದ್ರು ಎಲ್ಲರಲ್ಲೂ ಆತ್ಮ ಇದೆ. ಆದ್ರೆ ಎಲ್ಲ ಆತ್ಮಗಳು ನೀವು ನನಗೆ ಪ್ರಿಯತಮೆಯರು ಅಂತಾನೆ ಹೇಳ್ತಾರೆ.
ಅಲ್ವಾ? ಇವ್ರು ಮಾತೆ ಆಗಿದ್ದಾರೆ, ಇವ್ರಲ್ಲ, ಇವ್ರು ಕುಮಾರಿ ಆಗಿದ್ದಾರೆ, ಇವ್ರಲ್ಲ ಅಂತೇನು ಹೇಳೋದಿಲ್ಲ ಬಾಬಾ. ಎಲ್ಲರನ್ನು, ಆತ್ಮಗಳನ್ನ, ಬಾಬಾರವ್ರ ಮಕ್ಕಳನ್ನ ಎಲ್ಲರೂ ಸಹ ನೀವು ನನ್ನ ಪ್ರಿಯತಮೆಯರು ಅಂತ ಹೇಳ್ತಾರೆ ಅಲ್ವಾ? ನಮಗೆ ಅವರು ಆತ್ಮ, ಪುರುಷರ ಶರೀರದಲ್ಲಿರೋ ಆತ್ಮ, ಅಣ್ಣಂದ್ರ ಆತ್ಮನೇ ಇರ್ಬೋದು, ಅಕ್ಕಂದ್ರ ಶರೀರದಲ್ಲಿರೋ ಆತ್ಮನೇ ಇರ್ಬೋದು, ಯಾರೇ ಇರ್ಬೋದು, ನಮಗೆಲ್ಲರಿಗೂ ಶಿವಬಾಬಾ ಪ್ರಿಯತಮ. ಅರ್ಥ ಆಯ್ತಲ್ಲ? ಇಲ್ಲಿ ಆತ್ಮದ ಲೆಕ್ಕ ತಗೋಬೇಕು, ಇಲ್ಲಿ ನಾವು ಶರೀರದ ಲೆಕ್ಕ ತಗೋಬಾರ್ದು. ಎಕ್ಸಾಂಪಲ್ಗೆ ತಿಳಿಸ್ತಿರ್ತಾರಷ್ಟೇ ಬಾಬಾ. ಆಯ್ತಲ್ಲ? ಮತ್ತೆ ನಾವು ಯಾವಾಗ ಸಮರ್ಪಣೆ ಆಗ್ಬಿಡ್ತೀವಿ, ನನಗ್ ನೀನು, ನಿನಗ್ ನಾನು, ನನ್ನ ಪತಿ ನೀನೆ. ಒಬ್ಬ ಪತಿಯಲ್ಲಿ ಎಲ್ಲ ಸರ್ವ ಸಂಬಂಧವನ್ನ ನಾನು ನೋಡ್ತಿರ್ತೀನಿ. ಸರ್ವಸ್ವ, ನನ್ನ ಪ್ರಪಂಚ, ನನ್ನ ಇಡೀ ಸಂಸಾರ ನನಗೆ ಭಗವಂತ ಆಗಿದ್ದಾರೆ ಅಂತ ನಾನು ಯಾವಾಗ ಸಮರ್ಪಣೆ ಆಗ್ತೀನಿ, ಎಲ್ಲವನ್ನ ಬಿಟ್ಟು, ನಾನು ನನ್ನದು ಎಲ್ಲವನ್ನ ಬಿಟ್ಟು, ಆಗ ಪುತ್ರವಾನ್ ಭವ ಅನ್ನುವ ಒಂದು ವರದಾನವನ್ನ ಕೊಡ್ತಾರೆ ಬಾಬಾ. ಯಾವ ವರದಾನ? ಪುತ್ರವಾನ್ ಭವ ಅನ್ನುವ ವರದಾನ. ಈಗ ನೋಡಿ, ಅವರು ಪರಮಾತ್ಮ ಭಗವಂತ ಇಡೀ ವಿಶ್ವದ ಆತ್ಮಗಳಿಗೆ ಏನಾದ್ರು ಅವರು ತಂದೆ ಆದ್ರು. ಆ ತಂದೆ ಓಕೆ, ಈಗ ನಾನು ಅವರಿಗೆ ಪತ್ನಿ ಆಗಿದ್ದೀನಿ. ಅರ್ಥ ಆಗ್ತಿದೆಯಲ್ಲ? ನಾನು ಪತ್ನಿ ಆಗಿದ್ದೀನಿ. ಮತ್ತೆ ಆ ಆತ್ಮಗಳೆಲ್ಲ ನನಗೇನಾದ್ರು ಸಂತಾನ ಆದ್ರು. ಮತ್ತೆ ಜಗತ್ತಿನ ಆತ್ಮಗಳಿಗೆ ತಾಯಿ ನಾನು, ಮಾತೆ ನಾನು, ಜಗನ್ಮಾತೆ. ಇದು ಜಗನ್ಮಾತೆ ಅಂದ್ರೆ. ಮಾತೆ ಅಂದ್ರೆ ಇದಕ್ಕೆ ಹೇಳ್ತಾರೆ ಬಾಬಾ ಮುರುಳಿಗಳಲ್ಲಿ ಹೇಳ್ತಾರೆ, ಅವ್ಯಕ್ತವಾಣಿಯಲ್ಲೂ ಹೇಳಿದ್ದಾರೆ. ನೀವು ಯಾರಿಗಾದ್ರೂ ಜ್ಞಾನ ಯೋಗದ ಪಾಲನೆಯನ್ನು ಕೊಡಬೇಕು ಅಂತಂದ್ರೆ ಜಗನ್ಮಾತೆ ಆಗದ ಹೊರತು ನೀವು ಪಾಲನೆ ಕೊಡೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಒಬ್ಬ ತಾಯಿ, ಲೌಕಿಕದಲ್ಲೇ ನೋಡಿ, ತಾಯಿ ಕೊಡುವಷ್ಟು ಪ್ರೀತಿ ತನ್ನ ಮಕ್ಕಳಿಗೆ ಯಾರು ಅಷ್ಟೊಂದು ಪ್ರೀತಿ ಕೊಡಕ್ಕಾಗೋದಿಲ್ಲ ಅಲ್ವಾ? ಆ ಪ್ರೀತಿನೇ ತುಂಬಾ ಶ್ರೇಷ್ಠವಾದದ್ದು. ಇಲ್ಲಿ ನೀವು ಜಗನ್ಮಾತೆಯಾಗಿ ಪಾಲನೆಯನ್ನು ಕೊಡಬೇಕು. ಮಾತೆಯಾಗಿ ಪಾಲನೆ ಕೊಡಿ ನೀವು. ಯಾಕೆಂದ್ರೆ ತನ್ನ ಮಗುಗೆ ಯಾವ ರೀತಿ ಪಾಲನೆ ಕೊಡ್ತಾರೆ, ಟೈಮ್ ಟೈಮ್ ಅವ್ರಿಗೆ ಊಟ, ಅವ್ರಿಗೆಲ್ಲ ಆರೈಕೆ ಎಲ್ಲ ಯಾವ ರೀತಿ ಪಾಲನೆ ಕೊಡ್ತಿರ್ತಾರೆ, ಇಲ್ಲಿ ಆತ್ಮಕ್ಕೆ ಪಾಲನೆ ಕೊಡಬೇಕು. ಜ್ಞಾನ ಯೋಗದ ಪಾಲನೆ, ಪ್ರೀತಿ ಸ್ನೇಹದ ಪಾಲನೆ, ಪ್ರೀತಿ ಸ್ನೇಹದಿಂದ, ಮಧುರತೆಯಿಂದ, ದಯಾ ಭಾವನೆಯಿಂದ, ಹೃದಯದಿಂದ ಇಲ್ಲಿ ಜ್ಞಾನ ಯೋಗದ ಪಾಲನೆಯನ್ನ ಕೊಡ್ಬೇಕಾಗತ್ತೆ. ಇಲ್ಲಿ ಆತ್ಮಿಕವಾಗಿ ಇಲ್ಲಿ ಪಾಲನೆಯನ್ನ ಕೊಡಬೇಕು. ಇಲ್ಲ ಅಂದ್ರೆ ಪಾಲನೆ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆ ಸ್ವರೂಪ ಬಂದ್ರೇನೆ ಆ ಪಾಲನೆ ಕೊಡೋಕ್ಕೆ ಸಾಧ್ಯ ಅಲ್ವಾ? ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಯಾವ ರೀತಿ ಪಾಲನೆ ಕೊಡ್ತಾರೆ, ಇಲ್ಲ ಬೇರೆಯವರು ಬಂದು ಯಾವ ರೀತಿ ಪಾಲನೆ ಕೊಡ್ತಾರೆ, ಡಿಫ್ರೆನ್ಸ್ ಇರುತ್ತಲ್ಲ. ನಾವು ಲೌಕಿಕದಲ್ಲಿ ನಾವು ನೋಡ್ತೀವಿ, ಡಿಫ್ರೆನ್ಸ್ ಇರುತ್ತಲ್ಲ. ಮತ್ತೆ ಇಲ್ಲಿ ನಾವು ಯಾರು ಬಂದ್ರು ಅವ್ರಿಗೆ ಜ್ಞಾನ ಕೊಟ್ವಿ, ಅವ್ರಿಗೇನೋ ಟೋಲಿ ಕೊಟ್ವಿ, ಅವ್ರಿಗೇನೋ ಇದು ಮಾಡಿದ್ವಿ, ಹೊರಟ್ರು. ಅಲ್ಲಿ ಪ್ರೀತಿ, ಮಧುರತೆ, ಸ್ನೇಹ, ಇಲ್ಲಿ ನನ್ನ ಸಂತಾನ ಇವರು ಅನ್ನೋ ಭಾವನೆ ಒಳಗಡೆ ಇರಬೇಕದು. ಆಯ್ತಲ್ಲ? ನೀವು ಯಾರಿಗೇ ಹೋಗಿ ಜ್ಞಾನ ಕೊಟ್ಟರು ಸಹ ನೋಡಿ, ಇಲ್ಲಿ ತಿಳ್ಕೊಳ್ಳಿ, ನೀವು ಒಬ್ರಿಗೋಗಿ ಜ್ಞಾನ ಕೊಟ್ರಿ, ನಿಮ್ಮಿಂದ ಜ್ಞಾನ ಸಿಕ್ತು ಅವ್ರಿಗೆ, ಅವ್ರ ಬಾಬನ ಮಗು ಆಗೋದ್ರು ಅಂದ್ರೆ ಅವರು ನಿಮ್ಮ ರಚನೆ. ನೀವು ಅವರಿಗೆ ಜನ್ಮ ಕೊಟ್ಟಂತಹ ತಾಯಿ ಆಗ್ತೀರಾ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಮಾಸ್ಟರ್ ಬ್ರಹ್ಮನು ಸಹ ಹೌದು ಅಂತ ಹೇಳ್ತಾರೆ. ಬ್ರಹ್ಮ ಬಾಬಾ ಮೂಲಕ ಹೇಗೆ ನಮಗೆಲ್ಲ ಜನ್ಮ ಕೊಟ್ರೋ ಹಾಗೆ ನಮ್ಮ ಮೂಲಕ ಇತರ ಆತ್ಮಗಳಿಗೆ ಜನ್ಮ ಕೊಡ್ತಾರೆ ಬಾಬಾ. ಅದಕ್ಕೆ ನೀವು ಜಗನ್ಮಾತೆ ಇರು ಅಂತ ಹೇಳೋದು, ಇದಕ್ಕೆ ಮಾತೆ ಇರು ಅಂತ ಹೇಳೋದು ಬಾಬಾ. ಆತ್ಮದ ನಿಶ್ಚಯ ಮಾಡಿಕೊಂಡು ಆಮೇಲೆ ತಾನೆ, ಸಮರ್ಪಣೆ ಆದ್ಮೇಲೆ ತಾನೆ ನಾವೆಲ್ಲನೂ ಸಹ ತನ್ನ ಜೀವನ ಪೂರ್ತಿ ನಾವು ಎಲ್ಲ ಅದಕ್ಕೂ ಲೆಕ್ಕ ಇರ್ತಾರೆ ನೋಡಿ ಇಲ್ಲಿ ಅಲ್ವಾ? 5 ವರ್ಷ ಆಗೋವರೆಗೂ ಅವರು ಸಮರ್ಪಣೆ ಆಗಬಾರ್ದು, ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ ಸೆಂಟರ್ಗಳಲ್ಲಿ ಎಲ್ಲನೂ ಸಹ. ಬಟ್ ಇಲ್ಲಿ ಏನು ಅಂತಂದ್ರೆ ಇಷ್ಟು ವರ್ಷ ಅಂತಲ್ಲ, ಫಸ್ಟ್ ಇಲ್ಲಿ ನಿಶ್ಚಯ ಬೇಕು, ನಿಶ್ಚಯ ಆಗ್ಬೇಕು ಪರಮಾತ್ಮನ ಮೇಲೆ ನಿಶ್ಚಯ. ಮತ್ತೆ ಆ ಕಡೆ ಈ ಕಡೆ ಮನಸ್ಸು ಬುದ್ಧಿ ಹೋಗೋದು, ಅಲೆದಾಡುವಂಥದ್ದು, ಆಕರ್ಷಣೆಗಳಾಗೋದು ಅವೆಲ್ಲ ಇದ್ರೆ ನಿಶ್ಚಯ ಆಗಿಲ್ಲ ಇನ್ನು ಅಂತ ಅರ್ಥ. ನಿಶ್ಚಯ ಬೇಕು, ನಂಗೆ ಭಗವಂತ ಒಬ್ಬರೇ, ನನ್ನ ಆತ್ಮ ಆಗಿದ್ದೀನಿ, ನನಗ ಅವರೊಬ್ಬರೇ ಸ್ವಂತ, ಅವರೇ ಸರ್ವಸ್ವ. ತನ್ನ ಜೀವನವನ್ನ ಅವರಿಗೆ ಸಮರ್ಪಣೆ ಮಾಡೋದು, ಎಲ್ಲವನ್ನ ಸಮರ್ಪಣೆ, ತನು ಮನ ಧನ ಜೀವನ ಜನ ಎಲ್ಲವನ್ನ ಸಮರ್ಪಣೆ ಮಾಡೋದು, ಎಲ್ಲ ನೀನೇ. ಆಗ ನಮಗೆ ಅವರು ಪತಿ ಆಗ್ತಾರೆ.
ಅವರಿಗೆ ಎಲ್ಲರೂ ಸಂತಾನ ಅಂದಮೇಲೆ ನನಗೂ ಸಹ ಎಲ್ಲರೂ ಸಂತಾನ. ನಾನು ಒಂದು ಲೌಕಿಕ ಆತ್ಮನ್ ನೋಡಿದ್ರೂ ಸಹ ಮಗು ಅನ್ನೋ ಭಾವನೆನೇ ಬರಬೇಕು. ಬ್ರಹ್ಮಬಾಬಾ ಹಾಗೇನೆ ಮಾಡಿದ್ರು. ಲೌಕಿಕದಲ್ಲಿ ಯಾರಾದ್ರೂ ನಿಂದನೆ ಮಾಡ್ತಾ ಇದ್ರು ಕೂಡ ಅದು ನನ್ನ ಮಗು, ಆ ಮಗು ಮೇಲೆ ನಾನು ಹೇಗೆ ಕೋಪ ಮಾಡ್ಕೊಳ್ಳಿ, ಅದು ನನ್ನ ಮಗು ಆಗಿದೆ, ಹೇಗೆ ಕೋಪ ಮಾಡ್ಕೊಳ್ಳಿ, ಹೇಗೆ ಬೇಜಾರು ಮಾಡ್ಕೊಳ್ಳಿ ಅಂತ ನೋಡ್ತಿದ್ರು. ಅವರಲ್ಲಿತ್ತು ಆ ಒಂದು ಸಂಸ್ಕಾರ, ಅದು ಧಾರಣೆ ಆಗಿತ್ತು. ಮಮ್ಮಾರವರಲ್ಲೂ ಅದು ಧಾರಣೆ ಆಗಿತ್ತು. ಯಾಕೆ? ಅವ್ರು ಮದುವೆ ಆಗಿದ್ರ? ಲೌಕಿಕದಲ್ಲಿ ಮದುವೆ ಆಗಿಲ್ಲ ಮಮ್ಮ ಅಲ್ವಾ, ಕುಮಾರಿ ಆಗಿದ್ರು ಲೌಕಿಕದಲ್ಲಿ. ಆದ್ರೆ ಅವರು ಜಗನ್ಮಾತೆ ಆದ್ರು ನೋಡಿ. ಜಗದಂಬೆಯ ರೂಪದಲ್ಲಿ ಪೂಜೆ ಮಾಡಿಸ್ಕೊತಾರೆ ಅವರು, ಜಗದಂಬೆ ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ಜಗನ್ಮಾತೆನೆ ಅವರು. ಎಲ್ಲರೂ ಅವರನ್ನ ಮಾತೇಶ್ವರಿ, ಮಮ್ಮ, ಅಮ್ಮ ಅಂತ ಕರೀತಿದ್ರು ಅವರನ್ನ. ಯಾಕೆ? ಆ ಸಂಸ್ಕಾರ, ಆ ಒಂದು ಸಂಸ್ಕಾರವನ್ನ, ಆ ಮಮತೆಯ ರೂಪ ಅದು, ತಾಯಿಯ ಒಂದು ಮಮತೆಯ ರೂಪವನ್ನ ನಾವು ಧಾರಣೆ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ನಾವು ಯಾರಿಗೂ ಸಹ ಪಾಲನೆ ಕೊಡೋದಕ್ಕಾಗೋದಿಲ್ಲ. ಜನ್ಮ ಕೊಡೋದಷ್ಟೇ ಅಲ್ಲ, ಅವರ ಪಾಲನೆಯನ್ನು ಮಾಡಬೇಕಲ್ಲ. ಒಬ್ಬ ಲೌಕಿಕ ತಂದೆ ತಾಯಿ ಜನ್ಮ ಕೊಟ್ಮೇಲೆ ಮಕ್ಕಳಿಗೆ ಪಾಲನೆ ಮಾಡ್ತಾರೋ ಇಲ್ವೋ? ಹಾಗೆ ಇಲ್ಲಿ ನಾವು ಜ್ಞಾನ ಕೊಡೋದಕ್ಕೆ ನಿಮಿತ್ತ ಆದ್ವಿ. ಬಾಬಾ ನಮ್ಮ ಮೂಲಕ ಜನ್ಮ ಕೊಟ್ಟರು ಈ ತರ ಆತ್ಮಗಳಿಗೆ. ಅವ್ರು ನಮ್ಮ ರಚನೆ ಮಾಡ್ಬಿಟ್ರು ಅವಾಗ ಬಾಬಾ. ಶಿವಬಾಬಾ ಪತಿ ಆಗೋದ್ರು, ನಾನು ಪತ್ನಿ ಆಗೋದೆ. ಅವರು ತಂದೆ ಆಗೋದ್ರು, ನಾನು ತಾಯಿ ಆಗೋದೆ ಅವ್ರಿಗೆ. ಇದು ತುಂಬಾ ಡೀಪ್ ಆಗಿದೆ ಇವೆಲ್ಲವನ್ನು ಸಹ ಅರ್ಥ. ನಿಮ್ಮ ರಚನೆ ಆಗೋದ್ರು ಅವರು. ಮತ್ತೆ ನೀವು ಜ್ಞಾನ ಯೋಗದ ಪಾಲನೆಯನ್ನ ಮತ್ತೆ ಮಾಡ್ತಾ ಹೋಗ್ಬೇಕು ಅವರಿಗೆ. ಮನಸ್ಸಿಂದ, ಶುಭ ಭಾವನೆಯಿಂದ, ಶುಭ ಕಾಮನೆಯಿಂದ, ಶುಭ ಸಂಕಲ್ಪಗಳಿಂದ, ಶುಭ ದೃಷ್ಟಿಯಿಂದ, ವೃತ್ತಿಯಿಂದ ಅವರಿಗೆ ಸೇವೆಯನ್ನ, ಪಾಲನೆಯನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲೆಲ್ಲ ನಮ್ಮದು ಒಂದು ಫ್ಯಾಮಿಲಿ, ಒಂದು ಕುಟುಂಬ, ಇದು ಬರ್ಬೇಕಾಗತ್ತೆ. ಇದು ಜಗನ್ಮಾತೆ. ಅರ್ಥ ಆಯ್ತಲ್ಲ? ಮಾತೆಗಳಂದ್ರೆ ಯಾರು? ಒಂದು ಅವ್ಯಕ್ತವಾಣಿಯಲ್ಲಿ ತಿಳಿಸಿದ್ದಾರೆ 70s ಏನೋ ಅದರಲ್ಲಿ ಮಾತೆಗಳು ಬಂದಿದ್ರು ಮಿಲನಕ್ಕೆ. ಆಗ ಬಟ್ಟಿಯಲ್ಲೇನೋ ಮಿಲನದಲ್ಲೇನೋ ಅಲ್ಲಿ ಕೇಳಿದ್ದಾರೆ, ನಿಮಗೆ ಎಷ್ಟು ಮಂದಿ ಸಂತಾನ ಇದ್ದಾರೆ ಅಂತ ಕೇಳಿದ್ರು ಮಾತೆಗಳಿಗೆ. ಅವರು ಕೆಲವರು 4 ಮಂದಿ, ಕೆಲವರು 2 ಆ ಥರ ಹೇಳ್ತಿದ್ರು. ಆಗ ಹೇಳಿದ್ರು, ನಿಮ್ಗೆ ಕೇವಲ 2-4 ಮಂದಿ ಮಾತ್ರನೇನಾ ನೀವು, ನಿಮಗೆ ಸಂತಾನ? ನೀವು ಈಗ ವಿಶ್ವ ರಚಯಿತರು, ಮಾಸ್ಟರ್ ವಿಶ್ವ ರಚಯಿತರು ನೀವು. ಇಡೀ ವಿಶ್ವದ ಆತ್ಮಗಳಿಗೆ ನೀವು ತಾಯಿ, ಅಂದ್ರೆ ಜಗನ್ಮಾತೆಯರು ನೀವು ಅಂತ ಹೇಳಿದ್ರು ಬಾಬಾ ಮಾತೆಯರಿಗೆ. ಯೋಚನೆ ಮಾಡಿ ಬಾಬಾ ಯಾವ ರೀತಿಯಲ್ಲಿ ಅರ್ಥ ಮಾಡಿಸ್ತಾರೆ. ಯೋಚನೆ ಮಾಡಿ. ಬಾಬಾ ಯಾವತ್ತೂ ಡಿಗ್ರೇಡ್ ಮಾಡಲ್ಲ ಯಾರಿಗೂ. ಏನಾದ್ರೂ ಅರ್ಥ ಮಾಡಿಸೋದಕ್ಕೆ ನಾವು ಅವಾಗಿಂದ ಮಾತೆಗಳು, ಕನ್ಯಾಕುಮಾರಿಗಳು, ಅವರು ಇವರು ಅನ್ಕೊಂಡ್ ಬಂದಿರೋದ್ರಿಂದ ನಮಗೆ ಅರ್ಥ ಮಾಡಿಸೋದಕ್ಕೆ ಅದನ್ನ ತಗೊಳ್ತಾರೆ. ಈಗ ನೋಡಿ, ವಿದೇಶಿಯರು ಅಂತ ಹೇಳ್ತಾರೆ ಬಾಬಾ ಮುರುಳಿಗಳಲ್ಲಿ. ಆದ್ರೆ ಬಾಬಾರವ್ರ ಮಕ್ಕಳೇ ಅವರು. ಹೇಳ್ತಾರೆ, ನೀವು ಅಲ್ಲಿ ಹೋಗಿ ಸೇವೆ ಮಾಡೋದಕ್ಕೋಸ್ಕರ, ಅಲ್ಲಿ ಹೋಗಿ ನೀವು ಬಾಬಾರವ್ರ ಯಜ್ಞಗಳನ್ನ ತೆರೆಯೋದಕ್ಕೋಸ್ಕರ, ನಿಮಿತ್ತ ಆಗೋದಕ್ಕೋಸ್ಕರ ನೀವು ಅಲ್ಲಿ ಜನ್ಮ ತಗೊಂಡಿದ್ದೀರಾ ಡ್ರಾಮಾನುಸಾರವಾಗಿ. ಅದು ನೀವು ಬ್ರಾಹ್ಮಣರೇ, ದೈವಿಕುಲದ ಆತ್ಮಗಳೇ, ಸೇವಾರ್ಥವಾಗಿ ಅಲ್ಲಿ ನೀವು ಜನ್ಮ ತಗೊಂಡಿದ್ದೀರಾ. ವಿದೇಶಿಯರು ಅಂತಾನೆ ಹೇಳ್ತಿರ್ತಾರಲ್ಲಿ. ಹಂಗಂತ ಅವರು ವಿದೇಶಿಯರು ಅಂತ ಪಾರ್ಶಾಲಿಟಿ ಮಾಡೋದಿಲ್ಲ ಅಲ್ಲ ಬಾಬಾ. ಹೇಳೋದಕ್ಕೆ ಮಾತ್ರ ಆ ಥರ ಹೇಳ್ತಾರಷ್ಟೇ, ಗುರುತಿಸೋದಕ್ಕೆ. ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ ಅಂತ. ಹಾಗೇನೆ ಇಲ್ಲೂ ನಾವೆಲ್ಲ ಆತ್ಮಗಳು. ನಾವು ಮೊದಲು ಫಸ್ಟು ಆತ್ಮ ಕನ್ಯೆನೇ ಆಗಿರ್ತೀವಿ. ಆಮೇಲೆ ಪರಮಾತ್ಮನಿಗೆ ಸಮರ್ಪಣೆ ಆದಾಗ ಮನಸ್ಸು ಬುದ್ಧಿಯಿಂದ ಸಮರ್ಪಣೆ ಆಗುವಂಥದ್ದು. ಅರ್ಥ ಆಯ್ತಲ್ಲ? ಮನಸ್ಸು ಬುದ್ಧಿಯಿಂದ ಸಮರ್ಪಣೆ ಆಗುವಂತಹದ್ದು, ಸ್ಥೂಲವಾಗಲ್ಲ, ಮನಸ್ಸು ಬುದ್ಧಿಯಿಂದ. ಲೌಕಿಕದಲ್ಲೇ ನೋಡಿ, ಮನಸ್ಸಲ್ಲಿ ಪತ್ನಿ ಬಗ್ಗೆ ಆಗ್ಲಿ, ಪತಿ ಬಗ್ಗೆ ಮನಸ್ಸಲ್ಲಿ ಪ್ರೀತಿ ಇಲ್ಲ, ಸ್ನೇಹ ಇಲ್ಲ ಅಂದ್ರೆ ಅವ್ರು ಸ್ಥೂಲವಾಗಿ ಮದುವೆ ಆಗಿದ್ರು ಕೂಡ ಅದು ಅವ್ರ ಜೀವನ ಚೆನ್ನಾಗಿರೋದಿಲ್ಲ. ಸ್ಥೂಲವಾಗಿ ತಾಳಿ ಕಟ್ಟಿರ್ಬೋದು, ಇವ್ರ ಪತಿ ಇವ್ರ ಪತ್ನಿ ಅಂತ, ಹೆಂಡತಿ ಗಂಡ ಅಂತ ಹೇಳ್ಕೋಬಹುದು. ಬಟ್ ಅವ್ರಿಬ್ಬರ ಮಧ್ಯೆ ಸಂಬಂಧ ಇರೋದಿಲ್ಲ, ಚೆನ್ನಾಗಿರೋದಿಲ್ಲ. ಯಾಕಂದ್ರೆ ಒಬ್ಬರ ಬಗ್ಗೆ ಒಬ್ಬರಿಗೆ ಪ್ರೀತಿ, ವಿಶ್ವಾಸ, ನಂಬಿಕೆ ಅವೆಲ್ಲ ಇರುತ್ತೆ. ಅದಿಲ್ಲ ಅಂದ್ರೆ ಅದು ಚೆನ್ನಾಗಿರೋದಿಲ್ಲ. ಬಟ್ ಇಲ್ಲೂ ಅಷ್ಟೇನೆ, ನಮಗಿಲ್ಲಿ ಬೇಕಾಗಿರುವಂತ ಸ್ಥೂಲವಾಗಿ ನನ್ನ ಸಮರ್ಪಣೆ ಅಲ್ಲ, ಮನಸ್ಸು ಬುದ್ಧಿಯಿಂದ ಆಗುವಂತ ಸಮರ್ಪಣೆ. ಇಲ್ಲಿ ನನ್ನ ಮನಸ್ಸು ಬುದ್ಧಿಯಿಂದ ನಾನು ಸಮರ್ಪಣೆ ಆಗ್ಬೇಕು. ನನ್ನ ಮನಸ್ಸು ಬುದ್ಧಿಯಿಂದ, ಈ ಶರೀರ ನಿನ್ನದು, ಮನಸ್ಸು ನಿನ್ನದು, ಬುದ್ಧಿ ನಿನ್ನದು, ಸಂಸ್ಕಾರ ನಿನ್ನದು, ನಾನೇ ನಿನ್ನೋನು, ಧನ ನಿನ್ನದು, ಜನ ನಿನ್ನದು, ಎಲ್ಲ ನಿನ್ನದು, ನಿನ್ನದು ನಿನ್ನದು ನಿನ್ನದು, ನಾನೇ ನಿನ್ನೋನು. ಆಗ ನಾವು ಏನಾಗಿರ್ತೀವಿ?
ಮಾತೆಗಳು, ಜಗನ್ಮಾತೆಗಳು. ಅದು ಯಾರೇ ಇರ್ಬೋದು, ಅಣ್ಣಂದ್ರ ಶರೀರದಲ್ಲಿ ಆತ್ಮನೇ ಇರ್ಬೋದು, ಅಕ್ಕಂದ್ರ ಶರೀರದಲ್ಲಿ ಆತ್ಮನೇ ಇರ್ಬೋದು. ನಾವು ದೇಹಾಭಿಮಾನದಲ್ಲಿ ಬರೋದ್ರಿಂದ ನಾವು ಸ್ತ್ರೀ, ನಾವು ಪುರುಷರು ಈ ತರ ನಾವು ಅನ್ಕೊಂಡಿರೋದ್ರಿಂದ ನಮಗೆ ಅದು ಕಷ್ಟ ಆಗ್ಬಿಡುತ್ತೆ. ಅಣ್ಣಂದ್ರೆ ಹೇಳ್ತಾರೆ ನಮಗೆ ಬಾಬಾರವರನ್ನ ಪ್ರಿಯತಮಾನ ಕಷ್ಟ ಆಗತ್ತೆ ಅಂತ ಹೇಳ್ತಿರ್ತಾರೆ. ಅರ್ಥ ಇಲ್ಲ. ಈಗ ಅದರ್ ಕುಮಾರ ಅಂತ ಹೇಳ್ತಾರೆ. ಬಾಬಾರ ಒಬ್ಬರನ್ನ ಬಿಟ್ಬಿಟ್ಟು ಬೇರೆ ಯಾರನ್ನಾದ್ರೂ ಯಾರ ಮೇಲೆ ಆದ್ರೂ ಮನಸ್ಸು ಹೋಯ್ತು, ಆಕರ್ಷಣೆ ಆಯ್ತು ಅಂದ್ರೆ ಅವ್ರು ಅದರ್ ಕುಮಾರರು. ಅರ್ಥ ಆಯ್ತಲ್ಲ? ಆತರ ಹೇಳ್ತಾರಲ್ಲ, ಅದರ್ ಕುಮಾರರು ಅಂದ್ರೆ ಬಾಬಾ ಒಬ್ಬರು ಬಿಟ್ರೆ ಬೇರೆ ಯಾರಾದ್ರೂ ಇನ್ನೊಂದು ದೇಹದಾರಿ ಆಕರ್ಷಣೆ ಆಗ್ತಿದ್ದಾರೆ, ಇನ್ನೊಂದು ಆತ್ಮ ಆಕರ್ಷಣೆ ಆಗ್ತಿದೆ ಅಂದ್ರೆ ಬಾಬಾ ಬಿಟ್ಟು ಬೇರೆಯವ್ರು ಬಂದ್ರು ಅಂತ ತಾನೇ ಜಾಗಕ್ಕೆ. ಇಲ್ಲ ಬಾಬಾನ ಸೈಡಲ್ಲಿ ಇರ್ತಾರಷ್ಟೇ, ಅವ್ರಿಗೂ ಜಾಗ ಕೊಟ್ರು ಅಂತ. ಮನಸ್ಸಲ್ಲಿ ಯಾರಿಗಾದ್ರೂ ಜಾಗ, ಬಾಬಾ ಒಬ್ಬರು ಬಿಟ್ಟು ಬೇರೆ ಯಾರಿಗಾದ್ರೂ ಜಾಗ ಕೊಡ್ತೀವಿ ಮನಸ್ಸಲ್ಲಿ ಅಂದ್ರೆ ಅವ್ರು ಅದರ್ ಕುಮಾರರು, ಅವ್ರು ಅದರ್ ಕುಮಾರಿಗಳು ಅಂತ ಹೇಳ್ತಾರೆ. ಅಂದ್ರೆ ಆತ್ಮಕ್ಕೆ ಹೇಳುವಂಥದ್ದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವತ್ತೂ ಅಷ್ಟೇ ಅವರು ಕುಮಾರ ಆಗಿದ್ದಾರೆ, ಅವ್ರು ಕುಮಾರಿ ಆಗಿದ್ದಾರೆ, ಇವ್ರು ಕನ್ಯೆ ಆಗಿದ್ದಾರೆ, ಪವಿತ್ರ ಆಗಿದ್ದಾರೆ, ನಾವು ಮಾತೆಗಳಾಗ್ಬಿಟ್ಟಿದೀವಿ, ನಾವು ಅಣ್ಣಂದ್ರು, ನಾವು ಅದರ ಕುಮಾರರಾಗ್ಬಿಟ್ಟಿದೀವಿ, ಹಂಗಾಗ್ಬಿಟ್ಟಿದೀವಿ, ಇದು ಯಾವತ್ತೂ ಸಹ ಲೌಕಿಕವಾಗಿ ಸ್ಥೂಲ ರೂಪದಲ್ಲಿ ಯೋಚನೆ ಮಾಡಬೇಡಿ. ನಾವೀಗ ಬಾಬನ್ ಮಕ್ಕಳಾಗ್ಬಿಟ್ಟಿದೀವಿ, ನಾವು ಯಾವತ್ತೂ ಬ್ರಹ್ಮ ಕುಮಾರ ಕುಮಾರಿಗಳೇ. ನೀವು ಬಾಬನ್ ಮಕ್ಕಳಾದ ಮೇಲೆ ನೀವು ಬ್ರಹ್ಮ ಕುಮಾರ ಕುಮಾರಿಗಳು, ನೀವು ಗೃಹಸ್ಥಿಗಳಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಗೃಹಸ್ಥಿ ಜೀವನನೇ ಕುಮಾರ ಮಾತೆ, ಅದರ ಅಣ್ಣಂದ್ರು, ಇವ್ರು ಮದುವೆ ಆಗಿರೋ ಅಣ್ಣಂದ್ರು, ಅವರು ಇವರು ಅಂತೆಲ್ಲ ಹೇಳೋದೇ ಗೃಹಸ್ಥಿ ಜೀವನದಲ್ಲಿ. ಇದು ಗೃಹಸ್ಥಿ ಜೀವನ ಅಲ್ಲ, ಇದು ಬ್ರಾಹ್ಮಣ ಜೀವನ. ಅರ್ಥ ಆಗ್ತಿದೆಯಲ್ಲ? ಇದು ಬ್ರಾಹ್ಮಣ ಜೀವನ. ಇದು ದಿವ್ಯ ಜನ್ಮವನ್ನು, ಹೊಸ ಜನ್ಮ ತಗೊಂಡಿರೋರು ನಾವಿನ್ನು ಮಾತೆಗಳು, ನಾವು ಅದರ್ ಕುಮಾರರು, ನಾವು ಕುಮಾರರು ಅನ್ಕೊಂಡೆ ಕೂತಿದ್ರೆ ನಾವಿನ್ನೂ ಜನ್ಮ ತಗೊಂಡೇ ಇಲ್ಲ. ಇನ್ನು ನಾವು ಗೃಹಸ್ಥಿಯಲ್ಲಿ, ಲೌಕಿಕದಲ್ಲಿ, ಶೂದ್ರ ಜನ್ಮದಲ್ಲಿ, ಕಲಿಯುಗದಲ್ಲೇ ಇದೀವಿ ಅಂತ ಅರ್ಥ. ಬಾಬಾ ಆತ್ಮಕ್ಕೆ ಜ್ಞಾನ ಕೊಡ್ತಿದ್ದಾರೆ ಹೊರತು ಶರೀರಕ್ಕೆ ಜ್ಞಾನ ಕೊಡ್ತಿಲ್ಲ. ಆತ್ಮವನ್ನ ಪರಿವರ್ತನೆ ಮಾಡ್ತಿದ್ದಾರೆ ಹೊರತು ಶರೀರವನ್ನ ಪರಿವರ್ತನೆ ಮಾಡ್ತಿಲ್ಲ. ಆತ್ಮ ಪರಿವರ್ತನೆ ಆಯ್ತು ಅಂದ್ರೆ, ಆತ್ಮ ಪವಿತ್ರ ಆಯ್ತು ಅಂದ್ರೆ ಈ ಪತಿತ ಶರೀರವನ್ನ ಬಿಟ್ಟು ಮತ್ತೆ ಹೋಗಿ ನಾವು ಹೊಸದಾಗಿ ಪವಿತ್ರವಾದ ಶರೀರವನ್ನ ಧಾರಣೆ ಮಾಡ್ತೀವಿ. ಅರ್ಥ ಆಯ್ತಲ್ಲ? ನಾವು ಈ ಜನ್ಮದಲ್ಲಿ ತಿಳ್ಕೊಳ್ಳಿ, ಈ ಜನ್ಮದಲ್ಲಿ ನಾವು ಪವಿತ್ರವಾಗಿರ್ಬೋದು ಕುಮಾರಿಯ, ಹಿಂದೆ ಜನ್ಮದಲ್ಲೆಲ್ಲ ನಾವು ವಿಕಾರಗಳಲ್ಲಿ ಹೋಗಿಲ್ಲ ಅಂತ ಹೇಗೆ ಹೇಳ್ತೀರಾ? ಹಿಂದೆ ಜನ್ಮಗಳೆಲ್ಲ ವಿಕಾರಗಳಲ್ಲಿ ಹೋಗಿರ್ಬೋದಲ್ಲ, ಹೋಗ್ದಿರ ಹೇಗ್ ಬಂದ್ವಿ ನಾವು ಅಲ್ವಾ? ಈ ಜನ್ಮದಲ್ಲಿ ನಮಗೀಗ ಸಿಕ್ಕಿದೆ, ಓಕೆ. ಆದ್ರೆ ಇಲ್ಲಿ ನಾವು ಲೌಕಿಕ ಸ್ಮೃತಿಯನ್ನ ತೊರಿಬೇಕಿಲ್ಲಿ, ನಾವು ತೆಗಿಬೇಕಿಲ್ಲಿ. ನಾವು ಎಲ್ಲರೂ ಒಂದೇ. ಅಂದ್ರೆ ವಿಕಾರಗಳಲ್ಲಿ ಹೋಗ್ತಾರೆ ಅಂದ್ರೆ ನಾವು ಅವ್ರಿಗೆ ಹೇಳಿ, ಆಗ ಇವರು ಪತಿತರಾಗಿದ್ದಾರೆ ಅಂತ ನಾವು ಹೇಳ್ಬೋದು. ಬಾಬಾ ಜ್ಞಾನ ಸಿಕ್ಕದ ಮೇಲೂ ಧಾರಣೆ, ಯೋಗ, ಸೇವೆ ಎಲ್ಲ ಮಾಡ್ತಿರ್ತಾರೆ, ಆದ್ರೂ ಕೂಡ ಮಾಯಗೋಶ ಆಗಿ ವಿಕಾರಗಳಲ್ಲಿ ಹೊರಟೋಗ್ಬಿಡ್ತಾರೆ ಅಂತವ್ರನ್ನು ಸಹ ಬಾಬಾ ಹೇಳ್ತಿರ್ತಾರಲ್ಲ. ಅಂತವ್ರೇನಾಗ್ತಾರೆ, ಮತ್ತೆ ಆಮೇಲೆ ಬರೋದೇ ಇಲ್ಲ ಅವರು ಜ್ಞಾನಕ್ಕೆ. ಆ ಕಡೆನೆ ಹೋಗ್ಬಿಟ್ಟು ಬಾಬಾರವರು ಡಿಸರ್ವಿಸ್ ಮಾಡ್ತಿರ್ತಾರೆ ಕೆಲವರು. ಅಂತವ್ರು ಚಂಡಾಲ ಜನ್ಮ ತಗೋತಾರೆ ಅಂತಲೂ ಸಹ ಹೇಳಿದ್ದಾರೆ. ಚಂಡಾಲರಂದ್ರೆ ಯಾರು ಹೇಳಿ? ಸತ್ಯಯುಗದ ದೇವಿ ದೇವತೆಗಳಲ್ಲಿ ಇರ್ತಾರಲ್ಲ, ಅವರ ಶರೀರಗಳನ್ನ ಸುಡುವಂತವ್ರು, ಪ್ರಜೆಗಳ ಶರೀರವನ್ನ ಸುಡುವಂತಹ ಚಂಡಾಲರಿರ್ತಾರೆ. ದಾಸದಾಸಿಯರಿಗೂ ಅವರ ಶರೀರವನ್ನ ಸುಡುವಂತಹ ಚಂಡಾಲರಿರ್ತಾರೆ. ಮಹಾರಾಜ, ಮಹಾರಾಣಿ, ರಾಜ, ರಾಣಿ ಎಲ್ಲರಿಗೂ ಬೇರೆ 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 ತರದ ಚಂಡಾಲರಿರ್ತಾರೆ. ಶರೀರವನ್ನ ಸುಡೋರಿಗೆ ಚಂಡಾಲರು ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಆಗ ನಾವು ಅವರನ್ನ ಪತಿತರು ಅಂತ ಹೇಳ್ಬೋದು. ಬಟ್ ಅವರು ಎಲ್ಲ ಬಾಬಾ ಸಿಕ್ಕದ ಮೇಲೆ ಪವಿತ್ರವಾದ ಜೀವನವನ್ನ ನಡೆಸ್ತಾ, ಬಾಬಾನೇ ನನಗೆ ಎಲ್ಲ ಅಂತ ಜೀವನವನ್ನ ನಡೆಸ್ತಾ ಮುಂದೆ ಹೋಗ್ತಿರ್ತಾರೆ, ಪುರುಷಾರ್ಥ ಮಾಡ್ತಿರ್ತಾರೆ ಅಲ್ವಾ? ನಾವು ಅವ್ರಿಗೆ ಇವ್ರು ಮಾತೇ ಇರು ಅಂತ ಅವ್ರಿಗೆ ನಾವು ಹೇಳ್ತಿರ್ತೀವಿ ಅಂದ್ರೆ ಅವ್ರು ಅದೇ ಒಂದು ಫೀಲಿಂಗ್ ಅಲ್ಲಿ ಬಂದ್ಬಿಡ್ತಾರೆ. ನಾವು ಪವಿತ್ರ ಅಲ್ಲ ಬಿಡು, ನಾವು ಅಷ್ಟೊಂದು ಶ್ರೇಷ್ಠ ಅಲ್ಲ ಬಿಡು, ಅವರೇ ಕುಮಾರಿಗಳೇ ಶ್ರೇಷ್ಠ. ಇಲ್ಲಿ ಪಾರ್ಶಾಲಿಟಿ ಬಂದ್ಬಿಡುತ್ತೆ. ಇದು ಮಾಡಬಾರ್ದು. ನಾವು ಎಲ್ಲರೂ ಒಂದೇ, ಬಾಬಾ ಒಂದೇ ಅಂತ ನೋಡ್ತಾರೆ ನಮ್ಮನ್ನೆಲ್ಲರನ್ನೂ ಸಹ. ಇದೆಲ್ಲ ನಾವು ಮಾಡ್ಕೊಂಡಿರೋದು.
ಇವೆಲ್ಲನೂ ಸಹ ನಾವು ಮಾಡ್ಕೊಂಡಿರೋದು, ಬಾಬಾ ಮಾಡಿರೋದಲ್ಲ. ಬಾಬಾ ಮಿಲನದಲ್ಲಿ ವಟ್ಟಿಗಳಲ್ಲಿ ಅವಾಗೆಲ್ಲಾನು ತಿಳಿಸ್ತಾ ಇದ್ದಿದ್ದು ಅದ್ರ ಅರ್ಥನೇ ಬೇರೆ ಇತ್ತು. ಅದು ಆ ಒಂದು ಸಿಚುಯೇಷನ್ನೇ ಬೇರೆ ಇತ್ತು. ಆ ಸಿಚುಯೇಷನ್ ತಕ್ಕ ಹಾಗೆ ಆ ರೀತಿ ಹೇಳ್ತಿದ್ರು ಅಷ್ಟೇ ಅವರು. ಈಗ ವಿದೇಶಿಯರಿಗೆ ಹೇಗೆ ಹೇಳ್ತಾರೆ ಹಾಗೆ. ಹಾಗಂತ ಅವ್ರು ವಿದೇಶಿಯರು ಅಂದಿದ್ ಮಾತ್ರಕ್ಕೆ ಅವರೇನು ಬ್ರಾಹ್ಮಣರಲ್ವಾ, ನಮ್ಮ ವಂಶದವರೇ ಅಲ್ವಾ, ಅವರೇನು ಸತ್ಯುಗದಲ್ಲಿ ಬರಲ್ವಾ, ಅವರು ಆತ್ಮಗಳಲ್ವಾ. ಅರ್ಥ ಆಯ್ತಲ್ಲ. ಇಲ್ಲಿ ನಾವು ಆಧ್ಯಾತ್ಮಿಕವಾಗಿ ಇಲ್ಲಿ ಮೊದಲು ಆತ್ಮಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕಾಗತ್ತೆ. ಆತ್ಮದ ಪರವಾಗಿ ನಾವು ಯೋಚನೆ ಮಾಡಬೇಕಾಗತ್ತೆ. ದೇಹಾಭಿಮಾನದಲ್ಲಿ ಬರೋದ್ರಿಂದ ಆ ಥರ ಎಲ್ಲ ತಪ್ಪುಗಳು ನಡೀತಿರತ್ತೆ. ದೇಹಾಭಿಮಾನದಲ್ಲಿ ಬರೋದ್ರಿಂದ ನಮ್ದು ಹಳೆಯ ಸ್ವಭಾವ ಸಂಸ್ಕಾರ ಅದು ನಮ್ಮಲ್ಲಿ ಅದಾವಾಗ ಏನಾಗ್ತಾ ಇರುತ್ತೆ, ದೇಹಾಭಿಮಾನದಲ್ಲಿ ಬಂದ ತಕ್ಷಣ ಅದು ಇಮರ್ಜ್ ಆಗ್ತಾ ಇರುತ್ತೆ, ದೇಹದ ಒಂದು ಸಂಸ್ಕಾರಗಳು ಇವೆಲ್ಲ. ಅದರಿಂದ ನಾವು ಆ ರೀತಿ ನಡ್ಕೊಳ್ತಿರ್ತೀವಿ, ಕೆಲವರು ನಡ್ಕೊಳ್ತಿರ್ತಾರೆ ಅಲ್ವಾ. ನಾವು ಫೀಲ್ ಆಗ್ತಿರ್ತೀವಿ, ಇತರರು ಫೀಲ್ ಆಗ್ತಿರ್ತಾರೆ ಯಾವುದೋ ಒಂದು ವಿಷಯಕ್ಕೆ ಅಲ್ವಾ. ಆದ್ರೆ ಬಾಬಾ ಏನ್ ತಿಳಿಸಿದ್ದಾರೆ, ಬಾಬಾ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅದ್ರ ಕಡೆ ಗಮನ ಕೊಡಿ. ಬೇರೆಯವರು ಏನ್ ಹೇಳ್ತಾರೆ ಅನ್ನೋದು ಬೇಕಾಗಿಲ್ಲ, ಬಾಬಾ ಏನ್ ಹೇಳ್ತಾರೆ ಅನ್ನೋದು ಬೇಕಾಗಿರುವಂತದ್ದು. ಇಲ್ಲಿ ಬಾಬಾ ನಮ್ಮನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಿದ್ದಾರೆ, ಬಾಬಾ ನಮ್ಮನ್ನ ಯಾವ ರೀತಿ ನಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ, ನಮ್ಮನ್ನ ಎಷ್ಟು ಶ್ರೇಷ್ಠವಾಗಿ ನೋಡ್ತಿದ್ದಾರೆ. ಯಾಕೆ ಅಂದ್ರೆ ಕೆಲವರು ಮಾತೇರೋ ಕೆಲವರು ಫೀಲ್ ಮಾಡ್ಕೊಂಡು ಹೇಳಿರೋದು ನಾವು ಕಣ್ಣಾರೆ ನೋಡಿದೀವಿ, ಕೇಳಿಸ್ಕೊಂಡಿದೀವಲ್ಲ. ಹಾಗಾಗಿ ಯಾರು ಅಷ್ಟೇನೆ ಮದುವೆ ಆಗಿರೋ ಅಣ್ಣಂದ್ರೆ ಇರ್ಬೋದು, ಲೌಕಿಕ ಅದು ಲೌಕಿಕ ಆಯ್ತಲ್ಲ, ಅಣ್ಣಂದ್ರೆ ಇರ್ಬೋದು, ಅಕ್ಕಂದ್ರೆ ಇರ್ಬೋದು, ಯಾರೇ ಇರ್ಬೋದು, ಅರ್ಥ ಆಯ್ತಲ್ಲ. ಅದು ಮಾತೇ ಯಾರೇ ಇರ್ಬೋದು, ವೃದ್ಧರ ಇರ್ಬೋದು. ನೀವಿನ್ನೂ ಏನ್ ಗೊತ್ತಾ, ಅನುಭವ ಇರುತ್ತೆ ಮದುವೆ ಆಗಿರೋರ್ಗೆ. ಲೌಕಿಕದಲ್ಲಿ ಮದುವೆ ಆಗಿರ್ತಾರೆ, ಜ್ಞಾನಕ್ಕೆ ಬಂದಿರ್ತೀರಾ, ನಿಮಗೆ ಅನುಭವ ಏನು ಅಂದ್ರೆ ಮಕ್ಕಳಿದ್ದಾರೆ ಅಂದ್ರೆ ಮಕ್ಕಳು ಯಾವ ರೀತಿ ನೀವು ಪಾಲನೆ ಕೊಡ್ತಿರ್ತೀರಾ ಅಲ್ವಾ. ನಿಮ್ಮ ಮಕ್ಕಳಿಗೆ ಯಾವ ರೀತಿ ನೀವು ಪಾಲನೆ ಕೊಡ್ತಿರ್ತೀರಾ, ಆ ಪಾಲನೆ ಕೊಡುವಂತ ವಿಧಾನನೂ ನಿಮಗೆ ಗೊತ್ತಿರತ್ತೆ. ಯಾವ ರೀತಿ ಮಕ್ಕಳಿಗೆ ಪಾಲನೆ ಕೊಡಬೇಕು, ಯಾವ ರೀತಿ ಆ ಪ್ರೀತಿ, ತಾಯಿ ಪ್ರೀತಿ ಅಂದ್ರೆ ಏನು ಅನ್ನೋದು ಸಹ ನಿಮಗೆ ಗೊತ್ತಿರತ್ತೆ. ಆದ್ರೆ ಕುಮಾರಿಗಳಿಗೆ ಗೊತ್ತಿರೋದಿಲ್ಲ ಅಲ್ವಾ. ಕೆಲವರಿಗೆ ಗೊತ್ತಿರೋದಿಲ್ಲ ಅದು, ಅದ್ರ ಸಂಸ್ಕಾರ ಇದ್ರೆ ಅದು ಗೊತ್ತಾಗತ್ತೆ ಡ್ರಾಮಾನುಸಾರವಾಗಿ ಆಯ್ತಲ್ಲ. ಬ್ರಹ್ಮಬಾಬಾರವರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಹೇಳಿ ಶಿವಬಾಬಾ? ಅನುಭವಿ ರಥ ಅದು ಅಂತ. ಯಾರೋ ಒಬ್ರು ಕುಮಾರಿಯಲ್ಲಿ ಬಂದ್ಬಿಟ್ಟಿದ್ರೆ ಹೇಗೆ ವಿಶ್ವ ಪರಿವರ್ತನೆ ಇಷ್ಟು ವರ್ಷಗಳಿಂದ ಯಜ್ಞ ಇಷ್ಟು ಬೆಳಿಬೇಕು ಅಂದ್ರೆ ಅದು ಕಾರಣ ಏನು ಆಗ್ತಿತ್ತಾ? ಒಬ್ಬ ಕುಮಾರಿಯಲ್ಲಿ ಬಂದ್ಬಿಟ್ಟಿದ್ರೆ ಅನುಭವಿ ರಥ ಅದು, ಅನುಭವಿ ಆತ್ಮ ಅದು. ಯಾರು? ಬ್ರಹ್ಮಬಾಬಾ. ಅದಕ್ಕೆ ಶಿವಬಾಬಾ ಹೇಳ್ತಿರ್ತಾರೆ, ಮಾತೇರಿಗೆ ಜ್ಞಾನದ ಕಲಶ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಮಾತೇರಿಂದನೇ ಸ್ವರ್ಗದ ಬಾಗಿಲನ್ನ ತೆಗೆಸ್ತೀನಿ ಅಂತ ಹೇಳಿದ್ದಾರೆ. ಯಾವ ಮಾತೇರು? ಜಗನ್ಮಾತೇರು. ಅರ್ಥ ಆಯ್ತಲ್ಲ. ಲೌಕಿಕ ಮಾತೇರನ್ನ ಬಿಡಿ. ಯಾಕೆಂದ್ರೆ ಅದು ಅರ್ಥ ಮಾಡಿಸೋದಕ್ಕೆ ಹೇಳ್ತಾರೆ. ನಿಮಗೆಲ್ಲ ಅನುಭವ ಇರುತ್ತೆ, ಆ ರೀತಿ ಇರುತ್ತೆ, ಈ ರೀತಿ ಇರುತ್ತೆ. ಅದನ್ನ ನೀವಿಲ್ಲಿ ಏನ್ ಮಾಡ್ಬೋದು, ಆತ್ಮಿಕವಾಗಿ ಅಳವಡಿಸ್ಕೊಳ್ಬೋದು ಆ ಪಾಲನೆಯನ್ನ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾರೆ. ಬಟ್ ನಾವು ಅದನ್ನೇ ಇಟ್ಕೊಂಡು ನಾವು ಡಿಗ್ರೇಡ್ ಮಾಡೋದಿರ್ಬೋದು, ಪಾರ್ಶಾಲಿಟಿ ಮಾಡೋದಿರ್ಬೋದು, ಇವೆಲ್ಲ ನಾವು ಮಾಡಬಾರದು. ನಾವೆಲ್ಲ ಒಬ್ಬ ತಂದೆ ಮಕ್ಕಳು. ಎಲ್ಲರೂ ಅವರವರ ಪಾತ್ರದ ಅನುಸಾರವಾಗಿ, ಅವರವರ ಭಾಗ್ಯದ ಅನುಸಾರವಾಗಿ, ಅವರವರ ಪದವಿ ಅನುಸಾರವಾಗಿ ನಂಬರ್ ವಾರ್ ಅವರವರ ಪುರುಷಾರ್ಥವನ್ನ ಅವರವರು ಮಾಡ್ತಿರ್ತಾರೆ. ಎಲ್ಲರೂ ಸಹ, ಪ್ರತಿಯೊಬ್ಬರು ನಾವೆಲ್ಲರೂ ಸಹ ಇಲ್ಲಿ ಯಾರು ಮಾಡ್ತಾರೋ ಅವ್ರು ಪಡ್ಕೋತಾರೆ, ಅವ್ರು ಎಷ್ಟು ಮಾಡ್ತಾರೋ ಅಷ್ಟು ಪಡ್ಕೋತಾರೆ. ಇಲ್ಲಿ ಅವರವರೇ ವೈಯಕ್ತಿಕವಾಗಿ ಅವರವರಿಗೆ ಬಿಟ್ಟಿರುವಂತದ್ದು. ನಮ್ಮದೇನಿದ್ರು ಕೇವಲ ಶುಭ ಭಾವನೆ, ಶುಭ ಕಾಮನೆ, ಸಹಯೋಗದ ಒಂದು ಭಾವನೆ, ನಿಮಿತ್ತವಾಗಿ ಸಹಯೋಗ ಕೊಡುವಂತಹದ್ದು, ಶುಭ ಭಾವನೆ, ಶುಭ ಕಾಮನೆ, ಶುಭ ಸಂಕಲ್ಪ, ಶುಭ ದೃಷ್ಟಿಯನ್ನು ಇಡುವಂತದ್ದು ಅಲ್ವಾ. ವಿಶಾಲ ಹೃದಯ ಇರುವಂತಹದ್ದು, ಇವು ನಾವು ಬೆಳೆಸ್ಕೋಬೇಕಾಗತ್ತೆ. ಒಬ್ಬ ಲೌಕಿಕ ತಾಯಿಗೆ ವಿಶಾಲವಾದ ಹೃದಯ ಇರುತ್ತೆ, ಸಹನೆ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ. ಈಗ ನೋಡಿ, ಅಷ್ಟಶಕ್ತಿಗಳು ಒಂದು ಕ್ಲಾಸ್ ಮಾಡಿಸಿದ್ರು, ಅದರಲ್ಲೇ ಹೇಳಿದ್ದಾರೆ ಒಬ್ಬ ತಾಯಿ ಸ್ವರೂಪದಲ್ಲಿ ಮಾತ್ರನೇ ಅಷ್ಟಶಕ್ತಿಗಳು ಬರಕ್ಕೆ ಸಾಧ್ಯ ಅಲ್ವಾ.
ಅಷ್ಟಶಕ್ತಿಗಳು ಬರಕ್ಕೆ ಸಾಧ್ಯ. ಅವೆಲ್ಲ ಅಷ್ಟಶಕ್ತಿಗಳು ಇದ್ದಾಗ ಅವೆಲ್ಲ ಆ ಒಂದು ತಾಯಿ ಸ್ವರೂಪದಲ್ಲಿ ನಾನು ಮಾತೆ ಅಂದಾಗ, ನಾನು ಜಗನ್ಮಾತೆ ಅಂದಾಗ ಎಲ್ಲ ಸಹನಾ ಶಕ್ತಿ, ಎದುರಿಸೋ ಶಕ್ತಿ ಎಲ್ಲವೂ ಸಹ ಬಂದ್ಬಿಡತ್ತೆ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಯಾರು ಜಗನ್ಮಾತೆ ಆಗ್ತಾರೋ ಅವರೇ ಅಲ್ಲಿ ಇಲ್ಲಿ ಸತ್ಯಯುಗದಲ್ಲಿ ವಿಶ್ವಕ್ಕೆ ಮಹಾರಾಣಿ ಆಗ್ತಾರೆ. ಅರ್ಥ ಆಗ್ತಿದ್ಯಾ? ಹೌದು, ಬಾಬಾ ಹೇಳಿದರೆ ಎಲ್ಲರಿಂದನೂ ಆಗೋದಿಲ್ಲ, ಎಲ್ಲ ಇಷ್ಟು ಅಂದ್ರೆ ಅದು ಲಿಮಿಟೆಡ್ ಇದ್ದಾರೆ, ಕೇವಲ 8 ಮಂದಿ ಲಕ್ಷ್ಮಿ ಇದ್ದಾರೆ, 8 ಮಂದಿ ನಾರಾಯಣ ಇದ್ದಾರೆ ಹೇಳ್ತಾರೆ. ಬಟ್ ಆದ್ರೂ ನಮ್ಮ ಪ್ರಯತ್ನ ನಾವು ಪಡಬೇಕು. ಪಡದೆ ನಾವು ಅದನ್ನ ನಾವು ನಮಗ್ ನಾವೇ ಅಯ್ಯೋ ಆಗಲ್ವೇನೋ, ಯಾರಿಗ್ ಗೊತ್ತು ಆಗುತ್ತೋ ಆಗಲ್ಲ ಅನ್ನೋದು ಯಾರಿಗ್ ಗೊತ್ತು? ನಾವು ಪ್ರಯತ್ನನೇ ಪಟ್ಟಿಲ್ಲ ಅಂದ್ರೆ, ಪುರುಷಾರ್ಥನೇ ಮಾಡಿಲ್ಲ ಅಂದ್ರೆ ಪ್ರಾರಬ್ಧ ಬಗ್ಗೆ ನಮ್ಗೆ ಹೇಗೆ ಅರ್ಥ ಆಗತ್ತೆ? ನಾವೇನಾದ್ರೂ ಒಂದು ಟ್ರೈ ಮಾಡಿದ್ರೆ ತಾನೇ ಇದು ನನ್ನ ಕೈಯಲ್ಲಿ ಆಗುತ್ತೋ ಆಗಲ್ವೋ ಅಂತ ಗೊತ್ತಾಗೋದು. ಮಾಡ್ದೇನೆ ಮೊದಲೇ ನಾವು ಸಂಕಲ್ಪ ಮಾಡ್ಬಿಟ್ರೆ ನಮಗ್ ನಾವೇನೆ ವಂಚನೆ ಮಾಡ್ಕೋತಾ ಇದೀವಿ ಅಷ್ಟೇ ಅಲ್ವಾ? ಪ್ರತಿಯೊಬ್ಬರು ಈಗ ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ ಅಂದ್ರೆ ನಾನು ಫಸ್ಟ್ ಬರಬೇಕು, ನಾನು ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತಾನೆ ಹೋಗೋದು. ಬಟ್ ಅವರಲ್ಲಿ ಎಷ್ಟು ಓದ್ತಾರೆ ಅಷ್ಟು ಪಡ್ಕೊ. ಬಟ್ ಅವ್ರ ಭಾವನೆ, ಅವ್ರ ಬುದ್ಧಿ, ಅವ್ರ ಲಕ್ಷ್ಯ ಏನಿರುತ್ತೆ? ನಾನು ಚೆನ್ನಾಗಿ ಓದಬೇಕು, ನಾನು ಹಿಂಗೆ ಆಗಬೇಕು, ನಾನು ಡಾಕ್ಟರ್ ಓದ್ಬೇಕು, ನಾನು ಚೆನ್ನಾಗಿ ಡಾಕ್ಟರ್ ಒಳ್ಳೆ ಮೆರಿಟ್ ತಗೋಬೇಕು, ನಾನು ಚೆನ್ನಾಗಿ ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು, ಫಸ್ಟ್ ಬರಬೇಕು, ಇದೆಲ್ಲ ಇರುತ್ತಲ್ಲ ಅವ್ರಿಗೆ. ಹಂಗೆ ಅನ್ಕೊಂಡೇ ಹೋಗೋದು ಅಲ್ವಾ? ಒಂದು ಲಾಯರ್ ಇರ್ಬೋದು, ಒಂದು ಡಾಕ್ಟರ್ ಕೋರ್ಸ್ ಇರ್ಬೋದು, ಅವ್ರು ಮಾಡಕ್ ಹೋಗ್ತಾರೆ ಅಂದ್ರೆ ನಾನು ಫೇಲ್ ಆಗ್ಬಿಡ್ತೀನಿ ಅಂದ್ಕೊಂಡು ಹೋಗ್ತಾರಾ? ನಾನು ಡಾಕ್ಟರ್ ಆಗ್ಬೇಕು, ಎಷ್ಟು ಕನಸು ಕಂಡಿರ್ತಾರೆ, ನಾನು ಡಾಕ್ಟರ್ ಆಗ್ಬೇಕು, ನಾನು ಹಂಗಿರ್ಬೇಕು, ಈ ರೀತಿ ಸೇವೆ ಮಾಡ್ಬೇಕು, ಆ ರೀತಿ ಸೇವೆ ಮಾಡ್ಬೇಕು, ಪೇಷಂಟಿಗೆ ನಾನು ಡಾಕ್ಟರ್ ಆಗ್ಬೇಕು, ಅದೇ ಕನಸು, ಅದೇ ನಶೆ, ಆ ಲಕ್ಷ್ಯ ಇಟ್ಕೊಂಡು ನಾನು ಪಾಸ್ ಆಗ್ಲೇಬೇಕು ಅಂತ ತಾನೇ ಹೋಗ್ತಾರೆ. ಬಟ್ ಅಲ್ಲಿ ಅವ್ರು ಯಾವ ರೀತಿ, ಅವ್ರ ಬುದ್ಧಿಶಕ್ತಿ ಎಷ್ಟಿರುತ್ತೆ, ಅವ್ರ ಟ್ಯಾಲೆಂಟ್ ಏನಿರುತ್ತೆ ಅದ್ರ ಮೇಲೆ ಅವರು ಎಂತ ಒಳ್ಳೆ ಡಾಕ್ಟ್ರ, ಸ್ಪೆಷಾಲಿಟಿ ಒಂದು ಡಾಕ್ಟ್ರ, ಬೇರೆದ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅವ್ರು ಹೋಗೋದಕ್ಕೆ ಫಸ್ಟ್ ಅವ್ರ ಲಕ್ಷ್ಯ ಏನಿರುತ್ತೆ, ಅವ್ರ ಗುರಿ ಉದ್ದೇಶ ಏನಿರುತ್ತೆ. ಫೇಲ್ ಆಗ್ಬಿಡ್ತೀನಿ ಅಂತ ಯಾರು ಹೋಗೋದಿಲ್ಲ ಅಲ್ಲಿ ಓದಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲಿ ನಮ್ಮನ್ನು ಬಾಬಾ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಲ್ಲರದು ನಮ್ಮದು ಪಾತ್ರ ಇದೆ. ನಾವಿಲ್ಲಿ ಬಂದಿದೀವಿ ಅಂತಂದ್ರೆ ನಾವು ಕಂಪಲ್ಸರಿ ನಾವು ಪ್ರಯತ್ನ ನಾವು ಪಡಲೇಬೇಕು. ಧೈರ್ಯ ಇರಬೇಕು, ನಮಗೆ ದೃಢ ಸಂಕಲ್ಪ ಇರಬೇಕು. ನಾವು ಎಷ್ಟು ಬಾಬಾರವರಿಗೆ ಸಮರ್ಪಣೆ ಆಗ್ತೀವಿ ಅಷ್ಟು ಬಾಬಾ ನಮಗೆ ಸಮರ್ಪಣೆ ಆಗ್ಬಿಡ್ತಾರೆ. ನಮಗೆ ಅವ್ರಿಗೆ ನಾವು, ಆಗ ಎಲ್ಲನೂ ಸಹ ಈಸಿ ಆಗುತ್ತೆ ನಮಗೆ. ಅರ್ಥ ಆಯ್ತಲ್ಲ? ಮಾತೆ ಅಂದ್ರೆ ಯಾರು ಅಂತ. ಇಡೀ ವಿಶ್ವದ ಒಂದು ಮಾತೆಗೆ ಯಾವ ರೀತಿ ಸಹನೆ ಇರುತ್ತೆ, ಯಾವ ರೀತಿ ಪ್ರೀತಿ ಇರುತ್ತೆ, ಏನೇ ಅಂದ್ರೂ ತಾಯಿ ಹೇಗೆ ಸಹಿಸ್ಕೋತಾಳೆ, ಮಕ್ಕಳೇನೇ ಅಂದ್ರು ನನ್ನ ಮಕ್ಕಳೇ ಅಲ್ವಾ ಅಂತಾರೆ ಅಲ್ವಾ? ನನ್ನ ಮಕ್ಕಳೇ ತಾನೇ ಅಂತ ಯೋಚನೆ ಮಾಡ್ತಾಳೆ. ಏನೇ ತಪ್ಪು ಮಾಡಿದ್ರು, ಏನೇ ಮಾಡಿದ್ರು ಎಷ್ಟು ತ್ಯಾಗ ಭಾವನೆ ಇರುತ್ತೆ, ಎಷ್ಟು ಸಹನೆ ಇರುತ್ತೆ, ಎಷ್ಟು ಸಹಯೋಗದ ಇರುತ್ತೆ, ಮಕ್ಕಳಿಗೋಸ್ಕರ ಎಷ್ಟು ಎದುರಿಸೋ ಶಕ್ತಿ ಇರುತ್ತೆ, ಎಷ್ಟು ಫೇಸ್ ಮಾಡೋ ಶಕ್ತಿ ಎಲ್ಲ ಎಷ್ಟಿರುತ್ತೆ ಅವ್ರಿಗೆ, ಎಷ್ಟು ಅಳವಡಿಸ್ಕೊಳ್ಳೋ ಶಕ್ತಿ ಇರುತ್ತೆ. ಇದೆಲ್ಲ ಬರುತ್ತೆ. ಇಲ್ಲಿ ನಾವು ಆ ರೀತಿ ಭಾವಿಸ್ಬೇಕು. ಯಾರೇನೇ ತಪ್ಪು ಮಾಡಿದ್ರು ಕೂಡ ಅವರು ಹೊಟ್ಟೆಗೆ ಹಾಕೊಂತಾರೆ, ಸಹಿಸ್ಕೋತಾರೆ, ಅಳವಡಿಸ್ಕೋತಾರೆ ತಾನೆ, ಅಡ್ಜಸ್ಟ್ ಮಾಡ್ಕೋತಾರೆ ತಾನೆ. ಯಾಕೆ? ನನ್ನ ಮಗು, ನನ್ನ ಮಗಳು, ನನ್ನ ಮಗ ಅನ್ನೋದಿರುತ್ತೆ ಅವ್ರಿಗೆ, ಲೌಕಿಕ ತಂದೆ ತಾಯಿ ಅಲ್ವಾ? ಮತ್ತೆ ಇಲ್ಲೂ ಅಷ್ಟೇನೆ, ನಾವು ಯಾವಾಗ ನಾವು ಮಾತೆಯರು, ಜಗನ್ಮಾತೆಯರಾಗ್ತೀವಿ, ವಿಶ್ವದಲ್ಲಿ ಯಾರಿಂದ ಏನೇ ತಪ್ಪು ನೋಡಿದ್ರು ಕೂಡ ಅವ್ರು ಇವತ್ತಲ್ಲ ನಾಳೆ ಪರಿವರ್ತನೆ ಆಗ್ತಾರೆ. ಮಾಯವಶ ಆಗಿದ್ದಾರೆ ಅದಕ್ಕೆ, ಬಟ್ ಅವರು ಪರಿವರ್ತನೆ ಹಂತದಲ್ಲಿದ್ದಾರೆ, ಹಾಗೆ ಆಗ್ತಾರೆ. ನಾವೆಲ್ಲ ಬಂದಿರೋದು ಇಲ್ಲಿ ಪರಿವರ್ತನೆ ಆಗೋದಕ್ಕೇನೆ. ಪರಿವರ್ತನೆ ಆಗ್ಬಿಟ್ಟೇನು ಬಂದಿಲ್ಲ, ಆಗೋದಕ್ಕೆ ಬಂದಿರೋಂಥದ್ದಿಲ್ಲಿ. ಮಮ್ಮ ಹಾಗೆ ಮಾಡ್ತಾ ಇದ್ರಂತೆ. ಯಾರೆಲ್ಲ ಏನಾದ್ರೂ ಬಲಹೀನತೆ ಕಂಡ್ರೆ ಅವರು ಶುಭ ಭಾವನೆ ಇಡ್ತಿದ್ರಂತೆ, ಅವರು ಪರಿವರ್ತನೆ ಆಗ್ತಾರೆ. ಈ ಸಮಯಕ್ಕಷ್ಟೇ ಅವ್ರು ಆ ರೀತಿ ಎಷ್ಟು ಶುಭ ಭಾವನೆ ಇಡ್ತಿದ್ರು ಗೊತ್ತಾ? ಬಟ್ ಒಬ್ಬ ತಾಯಿಯಾಗಿ ಅದೇ ಭಾವನೆ ಇರುತ್ತೆ ತನ್ನ ಮಕ್ಕಳ ಮೇಲೆ. ಬಟ್ ಇಲ್ಲಿ ನಾವು ಜಗನ್ಮಾತೆ ಇರೋಂದ್ರೆ ಇಡೀ ವಿಶ್ವದ ಆತ್ಮಗಳ ಪರವಾಗಿ ನಮಗಿಲ್ಲಿ ಅವ್ರು ಬೇರೆ ಇವ್ರು ಬೇರೆ, ಇಲ್ಲಿ ನಾವು ಪಾರ್ಶಾಲಿಟಿ ಎಲ್ಲ ಮಾಡಲ್ಲ. ಒಬ್ಬ ತಾಯಿ ತನ್ನ ಮಕ್ಕಳು ಎಂತ ಮಕ್ಕಳು ಇದ್ರೂ ಕೂಡ ಎಲ್ಲರಿಗೂ ಒಂದೇ ಸಮನಾದ ಪ್ರೀತಿ ಹಂಚ್ತಾಳೆ ಅಲ್ವಾ? ಒಂದೇ ಸಮನಾದ ಪಾಲನೆ ಕೊಡ್ತಾಳೆ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆ ಮಗ ಸರಿ ಇಲ್ಲ, ಈ ಮಗಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನೋಡೋದಿಲ್ಲ ಅಲ್ಲ ಒಬ್ಬ ತಾಯಿ. ಅದೇ ರೀತಿ ಇಲ್ಲಿ ನಾವು ಬೇರೆಯವರ ಆತ್ಮಗಳಲ್ಲಿ ಇತರರ ಸಂಸ್ಕಾರಗಳು ನಾವು ಎಷ್ಟೇ ಕೆಟ್ಟದಾಗಿ ಇದ್ರು ನಾವು ನೋಡಿದ್ರು ಕೂಡ ಶುಭ ಭಾವನೆ ಇಡಬೇಕು, ಅವ್ರ ಬಗ್ಗೆ ಒಳ್ಳೆ ದೃಷ್ಟಿ ಇಡಬೇಕು, ಒಳ್ಳೆ ಭಾವನೆ ಇರಬೇಕು, ಸಹನೆ ಮಾಡ್ಕೊಳ್ಳೋ ಶಕ್ತಿ ಬೇಕು.
ದಯೆಯ ಒಂದು ಗುಣ ಬೇಕು, ವಿಶಾಲ ಹೃದಯ ಬೇಕು. ಆಗ ಯಾರಲ್ಲಿ ಏನೇ ನೋಡಿದ್ರು ನಾವು ಅಂದುಕೊಳ್ಳಕ್ ಹೋಗೋದಿಲ್ಲ, ಬೇಜಾರು ಮಾಡ್ಕೊಳಕ್ ಹೋಗೋದಿಲ್ಲ, ಯಾವುದು ಇರೋದಿಲ್ಲ. ಅಲ್ಲಿ ಸಹನೆ ಎಲ್ಲ ಬಂದ್ಬಿಡುತ್ತೆ, ಅಷ್ಟಶಕ್ತಿಗಳು ಬಂದ್ಬಿಡುತ್ತೆ ನೋಡಿ. ಅದರಲ್ಲಿ ಅಷ್ಟಶಕ್ತಿ ಬರಬೇಕು ಅಂದ್ರೆ ಇದು ಬೇಕು ನಮಗೆ. ಬಾಬಾರವರಿಗೆ ಆತ್ಮ ಬಾಬಾರವರಿಗೆ ಸ್ವಂತ ಸಮರ್ಪಣೆ, ಸಂಪೂರ್ಣ ಸಮರ್ಪಣೆ, ಸರೆಂಡರ್ ಆಗ್ಬಿಡ್ಬೇಕು. ಆಗ ನಮ್ಮಲ್ಲಿ ಎಲ್ಲವನ್ನೂ ಸಹ ಮಾಡಿಸ್ತಿರ್ತಾರೆ, ನಮ್ಮ ಮೂಲಕ ಎಲ್ಲವನ್ನೂ ಮಾಡಿಸ್ತಿರ್ತಾರೆ. ಪಾಲನೆ ಅವರೇ ಕೊಡಿಸ್ತಿರ್ತಾರೆ, ಜನ್ಮನೂ ಅವರೇ ಕೊಡಿಸ್ತಿರ್ತಾರೆ. ಅರ್ಥ ಆಯ್ತಲ್ಲ? ನಮ್ಮ ಮೂಲಕ ಇತರರಿಗೆ ಜನ್ಮನೂ ಕೊಡಿಸ್ತಿರ್ತಾರೆ. ಮತ್ತೆ ಇಡೀ ವಿಶ್ವದ ಅಂದ್ರೆ ಏನು, ಅವರು ಬ್ರಾಹ್ಮಣ ಜನ್ಮ ತಗೊಳ್ತಿರ್ತಾರೆ, ಬಟ್ ಇಡೀ ವಿಶ್ವದ ಆತ್ಮಗಳ ಪರವಾಗಿ ನನ್ನ ಸಂತಾನನೇ ಬರಬೇಕು. ಯಾಕಂದ್ರೆ ಶಿವಬಾಬಾಗೆ ಬರೀ ಬ್ರಾಹ್ಮಣ ಮಕ್ಕಳು ಮಾತ್ರ ಮಕ್ಕಳು ಅಂತ ಹೇಳಲ್ಲ. ಅವರು ಭಕ್ತರನ್ನ, ಎಂತ ಕಟುಕರು, ಕೊಲೆಗಾರರು, ಎಂತವ್ರು ಅವರು ಆತ್ಮಗಳೇ ಅಲ್ಲ. ಅವ್ರ ಪಾತ್ರ ಆ ರೀತಿ ಇದೆ. ಬಟ್ ಅವರನ್ನು ನನ್ನ ಮಕ್ಕಳೇ ಅಂತ ನೋಡ್ತಾರೆ ಬಾಬಾ. ಬಟ್ ಅವರ ಸಮಾನ, ಅವರ ಪತ್ನಿ ನಾನು ಅಂದ್ರೆ ಅವರ ಸಮಾನ ನಾನು ಸಹ, ನನಗೂ ಸಹ ಅವರು ಸಂತಾನರು. ಅರ್ಥ ಆಯ್ತಲ್ಲ? ಇಲ್ಲಿ ಸಂತಾನರು, ಇಲ್ಲಿ ನಾವು ಜನ್ಮವನ್ನು ಕೊಟ್ಟು ಬಾಬಾರವ್ರ ಮಡ್ಲಿಗೆ ಕೊಟ್ಬಿಡ್ಬೇಕು. ಅಂದ್ರೆ ಏನು, ಜ್ಞಾನ ಯೋಗವಾದ ಪಾಲನೆಯನ್ನ ಕೊಡ್ತಾ ಅವ್ರಿಗೆ ಜ್ಞಾನದ ಒಂದು ಪರಿಚಯವನ್ನ ಕೊಟ್ಟು, ಪರಮಾತ್ಮರ ಪರಿಚಯನ ಕೊಟ್ಟು, ತಂದೆ ಪರಿಚಯ ಎಲ್ಲವನ್ನ ಕೊಟ್ಟುಬಿಟ್ಟು ಬಾಬಾ ಮಡಿಲಿಗೆ ಕೊಟ್ಬಿಡ್ಬೇಕು. ಬಾಬಾ ಆಮೇಲೆ ಅವ್ರಿಗೆ ನಮ್ಮ ಮೂಲಕ ಪಾಲನೆ ಅವರೇ ಕೊಡಿಸ್ತಾರೆ. ಜನ್ಮ ಕೊಡಿಸಿದಾರೆ ಅಂದ್ರೆ ಪಾಲನೆನೂ ಅವರೇ ಕೊಡಿಸ್ತಾರೆ. ಅರ್ಥ ಆಯ್ತಲ್ಲ? ಇದು ಬೇಕು ನೋಡಿ. ಇಲ್ಲಿ ಈಗ್ಲೂ ಸಹ ಅರ್ಧನಾರೇಶ್ವರ, ಶಿವ ಪಾರ್ವತಿ, ಶಿವಶಕ್ತಿ ಅಲ್ವಾ, ರಾಮ ಸೀತೆ, ಈಗ್ಲೂ ಸಹ ಶಾಶ್ವತವಾಗಿ ಆ ಹೆಸರುಗಳು ಉಳ್ಕೊಂಡಿದ್ದಾವೆ ಅಂದ್ರೆ ಅದು ಯಾರದು? ನಮ್ಮದೇ. ಲಕ್ಷ್ಮೀನಾರಾಯಣ. ಇಲ್ಲಿ ಯಾರು ಬಾಬಾರವರ ಜೊತೆ ಯುಗಲ್ ಸಂಬಂಧವನ್ನ ಜೋಡಿಸ್ತಾರೋ, ಬ್ರಹ್ಮಬಾಬಾರವರಿಗೆ ಪತ್ನಿ ಅಂದ್ರೆ ಏನ್ ಹೇಳಿದ್ರು ಅವರು? ಬ್ರಹ್ಮಬಾಬಾರವರು ಪತಿ ಯಾರಾಗಿದ್ರು? ಶಿವಬಾಬಾನೇ ಆಗಿದ್ರು. ಮೊಮ್ಮಗ ಯಾರಾಗಿದ್ರು? ಶಿವಬಾಬಾನೇ ಆಗಿದ್ರು. ಆದ್ರಿಂದ ಅವರು ಇಬ್ರು ಲಕ್ಷ್ಮೀನಾರಾಯಣ ಆದ್ರು. ಯುಗಲ್ ಯಾರ ಜೊತೆ ಇಲ್ಲಿ ಯುಗಲ್ ಆಗ್ಬೇಕು? ನಾವು ಪರಮಾತ್ಮನ ಜೊತೆ ಯುಗಲ್ ಆಗ್ಬೇಕು. ಯುಗಲ್ ಸಂಬಂಧ, ದಂಪತಿಗಳಾಗಬೇಕು. ಇಲ್ಲಿ ಈಗ ದಂಪತಿಗಳಾದ್ವಿ ಅಂತಂದ್ರೆ ಆಗ ನಮಗೆ ಎಲ್ಲವೂ ಸಹ, ಎಲ್ಲ ಆತ್ಮಗಳು ನನ್ನ ಸಂತಾನರು ಅನ್ನೋದೆಲ್ಲನೂ ಸಹ ಬರುತ್ತೆ. ಆತ್ಮಿಕ ರೂಪದಲ್ಲಿ ನಾವು ನೋಡಿದಾಗ ನಾವೆಲ್ಲ ಸಹೋದರರು. ಕೇವಲ ಆತ್ಮ ಅಂದಾಗ ನಾವೆಲ್ಲ ಸಹೋದರರು. ಯಾವಾಗ ನಾವು ಅವ್ರ ಜೊತೆ ಅವರಿಗೆ ಸಮರ್ಪಣೆ ಆಗ್ತೀವಿ, ನಮ್ಮ ಜೀವನವನ್ನೇ ಕೊಡ್ತೀವಿ, ಪತಿಯಾಗಿ ಸ್ವೀಕಾರ ಮಾಡ್ತೀವಿ, ಆಗ ನಮಗೆ ಎಲ್ಲರೂ ಸಂತಾನರಾಗ್ತಾರೆ. ಅಂದ್ರೆ ಇಡೀ ವಿಶ್ವದ ಆತ್ಮಗಳು. ಆಯ್ತಲ್ಲ? ಶಿವಬಾಬಾ ಹೇಗೋ ಹಾಗೆ ನೋಡಿ. ಶಿವ ಪಾರ್ವತಿ ಅಂತಾರೆ. ಶಿವ ಯಾರು? ಶಿವಬಾಬಾ. ಪಾರ್ವತಿ ಯಾರು? ಆತ್ಮಕ್ಕೆ ಹೇಳ್ತಾರೆ. ಈಗ ರಾಮ ಸೀತೆ ಅಂತಾರೆ. ರಾಮ ಅಂತ ಯಾರಿಗೆ ಹೇಳ್ತಾರೆ? ಬಾಬಾಗೆ ಹೇಳ್ತಾರೆ. ಸೀತೆ ಅಂತ ಯಾರಿಗೆ ಹೇಳ್ತಾರೆ? ಆತ್ಮಕ್ಕೆ ಹೇಳ್ತಾರೆ. ಶಿವಶಕ್ತಿ ಪರಮಾತ್ಮನ ಶಿವ. ಶಕ್ತಿ ಯಾರು? ಆತ್ಮಗಳೇ ಅಲ್ವಾ? ಈ ಸಂಗಮಯುಗದಲ್ಲಿ ಶಿವಶಕ್ತಿ ಸ್ವರೂಪದಲ್ಲಿ ಇರಿ ನೀವು ಅಂತಾನೂ ಹೇಳ್ತಾರೆ. ಇಲ್ಲಿ ಬಿಡಬೇಕು, ನಾನು ಸ್ತ್ರೀ, ಇಲ್ಲಿ ನಾನು ಪುರುಷ ಅನ್ನೋ ಭಾವನೆಯನ್ನ ನಾವು ಮನಸ್ಸು ಬುದ್ಧಿಯಿಂದ ತೆಗಿಬೇಕು. ಮನಸ್ಸು ಬುದ್ಧಿಯಿಂದ ತೆಗಿಬೇಕಾಗತ್ತೆ. ನಾನು ಈ ಸ್ತ್ರೀ ಆಗಿದ್ದೀನಿ, ನಾನು ಪುರುಷ ಆಗಿದ್ದೀನಿ, ನಾನು ಕೇವಲ ಆತ್ಮ. ಆತ್ಮಿಕ ಅಭ್ಯಾಸ ಜಾಸ್ತಿ ಮಾಡೋದ್ರಿಂದ ಅದು ನಮ್ಮಲ್ಲಿ ಧಾರಣೆ ಆಗತ್ತೆ. ಆಗ ನಮಗೆ ಅದು ಈಸಿ ಆಗತ್ತೆ. ಸರ್ವ ಸಂಬಂಧ ಒಬ್ಬ ಬಾಬಾನೇ ಆಗಿರ್ತಾರೆ. ಆದ್ರಿಂದ ನಾವು ಒಬ್ಬ ಬಾಬಾರವರಿಗೇನೆ ಜೀವನವನ್ನ ಅರ್ಪಣೆ ಮಾಡಬೇಕು. ಎಲ್ಲವೂ ಅಲ್ಲಿ ಯಾವುದು ನಾನು ನನ್ನದು ಅನ್ನೋದು ಏನು ಎಷ್ಟು ಪರ್ಸೆಂಟ್ ಅಲ್ಲಿ ಅವರು ಸಮರ್ಪಣೆ ಆಗಿದೆ ಅನ್ನೋದ್ರ ಮೇಲೆ ಅಷ್ಟು ಪರ್ಸೆಂಟೇ ಅವ್ರಿಗೆ ಪ್ರಾಪ್ತಿ ಆಗುತ್ತೆ. ಸಂಪೂರ್ಣವಾಗಿ ಸಮರ್ಪಣೆ ಆದ್ರೆ ಯಾರು? ಬ್ರಹ್ಮಬಾಬಾ. ಅವ್ರಿಗೆ ಸಂಪೂರ್ಣವಾಗಿ ಸಿಕ್ತು ಅಲ್ವಾ? ಹಾಗೆ 50% ಅವ್ರು ನಮಗೂ ಸಿಗೋದು 50%, 20% ನಮಗೂ ಸಿಗೋದು 20%. ಅಷ್ಟೇ ಪ್ರಾಪ್ತಿ, ಅಷ್ಟೇ ನಮಗೆಲ್ಲ ಸಿಗೋದು. ಮತ್ತೆ ನಾವು ಹೇಳೋದು ಅವರು ಕಡಿಮೆ ಇದ್ದಾರೆ, ಇವರು ಕಡಿಮೆ ಇದ್ದಾರೆ, ಅವ್ರ ಪುರುಷಾರ್ಥ ಕಡಿಮೆ, ಅವ್ರ ಶ್ರೀಮತ ಇಲ್ಲ, ಇವ್ರ ಶ್ರೀಮತ ಇಲ್ಲ. ಅವ್ರು ಎಷ್ಟು ಸಮರ್ಪಣೆ ಆಗಿರ್ತಾರೆ ಅನ್ನೋದ್ರ ಮೇಲೆ ಶ್ರೀಮತದಂತೆ ನಡೆಯೋದಕ್ಕೆ ಈಸಿ ಆಗುತ್ತೆ. ಪ್ರಾಪ್ತಿ ಪಡ್ಕೊಳ್ಳೋದಕ್ಕೂ, ಪದವಿ ಪಡ್ಕೊಳ್ಳೋದಕ್ಕೂ
ಈಸಿ ಆಗುತ್ತೆ. ಇಲ್ಲಿ ಸಮರ್ಪಣೆನೇ ಇಂಪಾರ್ಟೆಂಟ್. ಇಲ್ಲಿ ಅರ್ಥ ಆಯ್ತಲ್ಲ? ಕೇವಲ ಆತ್ಮಕ್ಕೆ ಪರಮಾತ್ಮ ತಂದೆ ತಾಯಿ ಆಗಿರ್ತಾರೆ, ಆಯ್ತಾ? ಅದು ಪಾರಲೌಕಿಕವಾಗಿ. ಮತ್ತೆ ಬ್ರಾಹ್ಮಣಕ್ಕೆ ಬ್ರಹ್ಮಬಾಬಾ ನಮಗೆ ತಂದೆ ತಾಯಿ ಆಗಿರ್ತಾರೆ, ಬ್ರಹ್ಮಬಾಬಾ ಮಮ್ಮ ನಮಗೆ ತಂದೆ ತಾಯಿ ಆಗಿರ್ತಾರೆ. ಇದಕ್ಕೆ ನಾವೇನ್ ಹೇಳ್ತೀವಿ? ಕನ್ಯೆ ಕುಮಾರಿ ಅಂತ, ಕುಮಾರಿ ಅಂತ ಹೇಳ್ತೀವಿ. ಅಂದ್ರೆ ಆತ್ಮಕ್ಕೆ ಕನ್ಯೆ ಅಂತ ಹೇಳುವಂಥದ್ದು, ಆಯ್ತಲ್ಲ? ಈ ರೀತಿ ಯಾವಾಗ ನಾವು ಸಂಪೂರ್ಣವಾಗಿ ನಿಶ್ಚಯ ಮಾಡಿಕೊಂಡು ನಾನು ಭಗವಂತನಿಗೆ ಜೀವನವನ್ನ ಕೊಡಬೇಕು, ಅವರಷ್ಟೇ ನನಗೆ ಸರ್ವಸ್ವ, ನನ್ನ ಪ್ರಪಂಚ ಸಂಪೂರ್ಣವಾಗಿ ಸರೆಂಡರ್ ಆಗ್ತೀವಿ. ಸರೆಂಡರ್ ಆಗೋದಕ್ಕೆ ನಾವು ನಿಶ್ಚಯ ಮಾಡ್ಕೋತೀವಿ. ಅದು ನಿಶ್ಚಿತಾರ್ಥ ಆದ್ಮೇಲೆ ಮದುವೆ ಆಗತ್ತೆ. ಯಾವಾಗ ಸಂಪೂರ್ಣ ಸರೆಂಡರ್ ಆದಾಗ ಅವರು ನಮಗೆ ಯಾವ ವರದಾನ ಕೊಡ್ತಾರೆ? ಪುತ್ರವಾನುಭವ ಅನ್ನೋ ವರದಾನ ಕೊಡ್ತಾರೆ. ಆಗ ನಾವು ಮಾಸ್ಟರ್ ವಿಶ್ವ ರಚಯಿತರಾಗಿರ್ತೀವಿ. ಅವರು ರಚಯಿತ, ನಾವು ಮಾಸ್ಟರ್ ವಿಶ್ವ ರಚಯಿತರು. ಅವರು ಪತಿ, ನಾವು ಪತ್ನಿ ಆಗಿರ್ತೀವಿ. ಅವರು ಶಿವ, ನಾವು ಪಾರ್ವತಿ. ಅವರು ಶಿವ, ನಾವು ಶಕ್ತಿ. ಅವ್ರ ರಾಮ, ಸೀತೆ. ಈ ರೀತಿ ಆಗಿರ್ತೀವಿ ನಾವು. ಆಗ ಇಡೀ ವಿಶ್ವದ ಆತ್ಮಗಳು ಪ್ರತಿಯೊಬ್ಬರನ್ನು ನೋಡಿದಾಗ ಇವರು ಆ ಜಾತಿ, ಈ ಜಾತಿ, ಆ ಧರ್ಮ, ಈ ಧರ್ಮ, ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ, ಅದೆಲ್ಲ ಶೂದ್ರ ಜನ್ಮದ್ದು, ಲೌಕಿಕದ್ದು, ಅದು ಗೃಹಸ್ಥಿದು. ಇದು ನಮ್ಮದಲ್ಲ, ಕಲಿಯುಗದ್ದು, ನಮ್ಮದಲ್ವೇ ಅಲ್ಲ. ನಮ್ಮೆಲ್ಲರೂ ಒಂದೇ ದೃಷ್ಟಿ ಆತ್ಮಗಳು ಅಷ್ಟೇ. ಆತ್ಮನ್ ನೋಡ್ಬೇಕು, ಆತ್ಮದ ಸ್ವಧರ್ಮನ್ ನೋಡ್ಬೇಕು, ಆತ್ಮದ ಮೂಲ ಸಂಸ್ಕಾರ ಗುಣಗಳನ್ನ ನೋಡ್ಬೇಕು. ಇಷ್ಟೇ ನಮ್ಮದು ಕರ್ತವ್ಯ. ಎಲ್ಲರ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆ, ಪವಿತ್ರವಾದ ದೃಷ್ಟಿ, ಇದರಲ್ಲೇ ಇರುವಂತದ್ದು ಶ್ರಮ ಎಲ್ಲನೂ ಸಹ. ಅದರಿಂದ ಯಾವತ್ತೂ ಲೌಕಿಕ ರೀತಿಯಲ್ಲಿ ಮಾತೆ, ಕುಮಾರಿ, ಆ ರೀತಿ ಯಾವತ್ತೂ ಪಾರ್ಶಾಲಿಟಿ ನಾವು ಯಾರು ಮಾಡೋದು ಬೇಡ, ಯಾರು ಮಾಡೋದಕ್ಕೂ ಹೋಗಬೇಡಿ. ಅದು ಬಾಬಾರವರು ನಿಮಿತ್ತ ಆಗಿರೋ ಅಕ್ಕಂದ್ರೆ ಇರ್ಬೋದು, ಇಲ್ಲ ಮನೆಯಿಂದ ಹೋಗ್ತಾ ಇರ್ತಾರೆ ಸೆಂಟರ್ಗಳಿಗೆ ಬರ್ತಿರ್ತಾರೆ ಅವರೇ ಇರ್ಬೋದು, ಯಾರೇ ಇರ್ಬೋದು. ಯಾವತ್ತು ಯಾರನ್ನೂ ಸಹ ಇವರು ಕುಮಾರಿ ಆಗಿದ್ದಾರೆ, ಇವರು ಮಾತೆ ಆಗಿದ್ದಾರೆ, ಇವರು ಪವಿತ್ರ ಆಗಿದ್ದಾರೆ, ಇವರು ಅಪವಿತ್ರ ಆಗಿದ್ದಾರೆ, ಯಾವತ್ತೂ ಪಾರ್ಶಾಲಿಟಿ ಮಾಡಬೇಡಿ. ಎಲ್ಲರೂ ಆತ್ಮಗಳು, ಎಲ್ಲರೂ ಹೊಸ ಜನ್ಮ, ಬ್ರಹ್ಮ ಕುಮಾರಿ ಆಗಿರೋ ಹೊಸ ಜನ್ಮ, ಬ್ರಾಹ್ಮಣ ಜನ್ಮ ತಗೊಂಡಿದ್ದಾರೆ, ದಿವ್ಯ ಜನ್ಮ ತಗೊಂಡಿದ್ದಾರೆ. ಎಲ್ಲರೂ ಮಕ್ಕಳು ಜನ್ಮ ತಗೊಂಡಿದ್ದಾರೆ ಅಂದ್ರೆ ಅವ್ರ ಮಕ್ಕಳೇ ತಾನೆ. ನಾವು ಅವ್ರನ್ನ ಪವಿತ್ರವಾದ ಆತ್ಮಗಳು ಅಂತಾನೆ ಹೇಳೋದು, ಪವಿತ್ರವಾದವರು ಅಂತಾನೆ ಹೇಳೋದು. ಮದುವೆ ಆಗಿಲ್ದೆ ಅಲ್ಲ, ಹುಟ್ಟಿರೋ ಮಕ್ಕಳು ಒಂದ್ ಸ್ವಲ್ಪ ಮದುವೆ ಆಗೋವರೆಗೂ, ಹುಟ್ಟಿದ ಮಗುವಿಂದ ಮದುವೆ ಆಗೋವರೆಗೂ ಪವಿತ್ರ ಆಗಿರೋರು ಅಂತಾನೆ ಹೇಳ್ತಾರೆ ಅಲ್ವಾ? ಇಲ್ಲಿ ನಾವು ಆಗುವಂತಹದ್ದು, ನಾವು ಇಲ್ಲಿ ಕುಮಾರಿಗಳಾಗಿದ್ದೀವಿ ಅಂದ್ರೆ ನಾವ್ ಯಾರು? ಕನ್ಯೆಯರೇ. ಮತ್ತೆ ನಾವು ಯಾರ ಜೊತೆ ಮದುವೆ ಆಗತ್ತೆ? ಬಾಬಾ ಜೊತೆ ಮದುವೆ ಆಯ್ತು ಅಂದ್ರೆ ನಾವಾಗ ಮಾತೆಯರು. ಅದೆಷ್ಟು ಪವಿತ್ರವಾದ ಸಂಬಂಧ ಗೊತ್ತಾ ಮಾತೆ ಅಂದ್ರೆ. ಇಲ್ಲಿ ಯಾವುದು ವಿಕಾರಗಳು ಬರೋದಿಲ್ಲ ನಮ್ಮಂತೆ. ಆತ್ಮ ಪರಮಾತ್ಮನ ಮಧ್ಯೆ. ಆತ್ಮಕ್ಕೆ ಪರಮಾತ್ಮ ಸ್ವಂತ, ಪರಮಾತ್ಮನಿಗೆ ಆತ್ಮ ಸ್ವಂತ ಅಷ್ಟೇ. ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ. ಇಷ್ಟು ನಿಶ್ಚಯ ಬೇಕಾಗತ್ತೆ ನಮಗೆ. ಇದು ಧಾರಣೆನೂ ಸಹ ನಮಗೆ ಬೇಕಾಗತ್ತೆ. ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಬಾಬಾ ಏನ್ ಹೇಳ್ತಾರೆ ಅದನ್ನಷ್ಟೇ ನಾವು ಕೇಳಬೇಕು. ಬಾಬಾ ಏನ್ ಶ್ರೀಮತ ಕೊಡ್ತಾರೆ ಅದಷ್ಟೇ ನಾವು ಪಾಲಿಸ್ಬೇಕು, ಆಯ್ತಾ? ಬಾಬಾರವರ ಲೆಕ್ಕದಲ್ಲಿ ನಾವು ಏನಾಗಿದ್ದೀವಿ, ಬಾಬಾ ಯಾವ ದೃಷ್ಟಿಯಿಂದ ನಮ್ಮನ್ನ ನೋಡ್ತಾರೆ ಅನ್ನೋದ್ರ ಕಡೆ ನಾವು ಗಮನ ಕೊಡ್ಬೇಕಾಗತ್ತೆ. ಯಾವತ್ತೂ ಲೌಕಿಕ ರೀತಿಯಲ್ಲಿ, ಗೃಹಸ್ಥಿ ರೀತಿಯಲ್ಲಿ ಯಾವತ್ತೂ ಫೀಲ್ ಮಾಡಬಾರ್ದು. ನಾವೆಲ್ಲ ಆತ್ಮಗಳು, ನಾವೆಲ್ಲ ಒಂದೇ. ಅಚ್ಚಾ? ಓಂ ಶಾಂತಿ.